ಎಲ್ರಿಗೂ ನಮಸ್ಕಾರ. ಪ್ರಿಯ ವಿದ್ಯಾರ್ಥಿನಿಯರೇ, ನಿಮ್ಮೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಗಂಗಾಧರ್ ಗೌಡರ್. ನಾನು ಶ್ರೀಮತಿ GB ಅಂಕಲ್ಕೋಟಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಶಿಗ್ಗಾಂವ್ನಲ್ಲಿ ಸಹಾಯಕ ಪ್ರಾಧ್ಯಾಪಕನಾಗಿ ಕೆಲಸ ಮಾಡುತ್ತಿದ್ದೇನೆ. ಈ ವಿಡಿಯೋದಲ್ಲಿ ನಾನು ನಿಮಗೆ ಕರ್ನಾಟಕ ಯೂನಿವರ್ಸಿಟಿ ಸಿಲೆಬಸ್ಸಿನ ಅನುಸಾರ ಉದ್ಯಮಶೀಲತಾ ಅಭಿವೃದ್ಧಿ ಅಂದರೆ ಎಂಟ್ರಪ್ರೆನರ್ಶಿಪ್ ಡೆವಲಪ್ಮೆಂಟ್ ಸಬ್ಜೆಕ್ಟಿನ 3ನೇ ಯೂನಿಟಿನ ಮೊದಲು 3 ಸೆಷನ್ಗಳ ಬಗ್ಗೆ ಪಾಠ ಮಾಡುತ್ತೇನೆ. ಆ 3ನೇ ಯೂನಿಟ್ ಅಂದರೆ ಅದು ಪ್ರಾಜೆಕ್ಟ್ ಡೆವಲಪ್ಮೆಂಟ್ ಆ್ಯಂಡ್ ಇಂಪ್ಲಿಮೆಂಟೇಷನ್ ಅಂತ. ಕ್ರಿಯಾ ಯೋಜನೆ ಬೆಳವಣಿಗೆ ಮತ್ತು ಕಾರ್ಯಗತಗೊಳಿಸುವಿಕೆ. ಇದರಲ್ಲಿ ಮೊದಲನೇ ಸೆಷನ್ನಲ್ಲಿ ನಾವು ಇಂಟ್ರೊಡಕ್ಷನ್ ಆ್ಯಂಡ್ ಸೋರ್ಸಸ್ ಆಫ್ ಬಿಸ್ನೆಸ್ ಐಡಿಯಾಸ್ ಆ್ಯಂಡ್ ಟೆಸ್ಟ್ ಆಫ್ ಫೀಸಿಬಿಲಿಟಿ ಬಗ್ಗೆ ಡಿಸ್ಕಸ್ ಮಾಡೋಣ. ಈಗ ಬಿಸ್ನೆಸ್ ಐಡಿಯಾನ ಇಂಟ್ರೊಡಕ್ಷನ್ ಕೊಡೋ ಮೊದಲು ನಾನು ನಿಮಗೆ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಏನು ಅಂದರೆ, ಈಗ ನೀವೇ ಒಂದು ಮನೆ ಕಟ್ಟಿಸ್ತಾ ಇದ್ದೀರಿ ಅಂತ ತಿಳ್ಕೊರಿ. ಯು ಆರ್ ಕನ್ಸ್ಟ್ರಕ್ಟಿಂಗ್ ಅ ಹೌಸ್. ನೀವು ಮನೆ ಕಟ್ಸೋಕ್ಕಿಂತ ಮುಂಚೆ ಒಂದು ಸ್ವಲ್ಪ ವಿಚಾರ ಮಾಡ್ತೀರಿ, ಆಲೋಚನೆ ಅಂತ ಮಾಡ್ತೀರಿ, ಅದಕ್ಕೊಂದು ಪ್ಲ್ಯಾನ್ ಅಂತ ಮಾಡ್ತೀರಿ, ಅದಕ್ಕೊಂದು ಐಡಿಯಾ ಅಂತ ಹಾಕ್ಕೋತೀರಿ. ಫೌಂಡೇಶನ್ ಯಾವಾಗ ಮಾಡಬೇಕು, ವಿಂಡೋಸ್ ಎಲ್ಲಿಡಬೇಕು, ಬಾತ್ರೂಮ್ ಎಲ್ಲಿ ಬರಬೇಕು, ಬೆಡ್ರೂಮ್ ಎಲ್ಲಿ ಬರಬೇಕು, ಹಾಲ್ ಎಲ್ಲಿರಬೇಕು, ಮನೆ ಕಟ್ಸಿದ ಮೇಲೆ ಫರ್ನಿಚರ್ ಯಾವ ಕಡೆ ಇಡಬೇಕು, ಟೆಲಿವಿಷನ್ ಎಲ್ಲಿರಬೇಕು, ಒಂದೇ ಫ್ಲೋರದ ಮನೆ ಕಟ್ಟಿಸ್ಬೇಕಾ ಅಥವಾ 2, 3, 4 ಫ್ಲೋರದ ಮನೆ ಕಟ್ಟಿಸ್ಬೇಕಾ, ಸೊ ನಾವು ಕಟ್ಸ್ತಾ ಇರೋ ಮನೆಗೆ ವೆಚ್ಚ ಎಷ್ಟು ತೆಗೆದಿರುತ್ತೆ, ಇಂಥವೆಲ್ಲ ವಿಚಾರಗಳು ತಲೆಯಲ್ಲಿ ಬರ್ತವೆ. ಒಂದು ಐಡಿಯಾ ಅಂತ ಮಾಡ್ತೀವಿ. ಅದೇ ರೀತಿ ಹೇಗೆ ನೀವು ಒಂದು ಮನೆ ಕಟ್ಟಿಸುವಾಗ ಮುಂಚಿತವಾಗಿ ಒಂದು ಆಲೋಚನೆಯನ್ನು ಹೆಂಗೆ ಮಾಡ್ತೀರೋ, ಅದೇ ರೀತಿ ಬಿಫೋರ್ ಸ್ಟಾರ್ಟಿಂಗ್ ಅ ಬಿಸ್ನೆಸ್ ಯು ಹ್ಯಾವ್ ಟು ಹ್ಯಾವ್ ಅ ಸೆಟ್ ಆಫ್ ಐಡಿಯಾಸ್. ಅದು ಎಂಥ ಐಡಿಯಾ ಅಂದರೆ, ಇಟ್ ಶುಡ್ ಹೆಲ್ಪ್ ಟು ಅಚೀವ್ ಇಟ್ಸ್ ಆಬ್ಜೆಕ್ಟಿವ್. ನೀವು ಮುಂದೆ ಮಾಡಬೇಕಾದಂಥ ಬಿಸ್ನೆಸ್ಸಿನ ಉದ್ದೇಶಗಳನ್ನು ಈಡೇರಿಸುವಂಥ ಐಡಿಯಾಗಳು ನಿಮ್ಮ ತಲೆಯಲ್ಲಿ ಬಂದರೆ, ಸೊ ದೋಸ್ ಐಡಿಯಾಸ್ ಕ್ಯಾನ್ ಬಿ ಕಾಲ್ಡ್ ಆ್ಯಸ್ ಅ ಗುಡ್ ಐಡಿಯಾಸ್, ಅ ಸ್ಪೆಷಲೈಸ್ಡ್ ಐಡಿಯಾಸ್, wherein these ideas will help to you in achieving the objectives or goals or aims set by you or by your business. So ಅದಕ್ಕೆ this business idea will play a very important role. ಇದು ಒಂಥರ ಪಿರಮಿಡ್ನಲ್ಲಿ ಫೌಂಡೇಶನ್ ಹೇಗಿರುತ್ತೋ ಅದೇ ರೀತಿ ಐಡಿಯಾ ವಿಲ್ ಆ್ಯಕ್ಟ್ ಆ್ಯಸ್ ಅ ಫೌಂಡೇಶನ್ ಟು ಯುವರ್ ಬಿಸ್ನೆಸ್ ಆರ್ಗನೈಸೇಷನ್. ಸೊ ದ್ಯಾಟ್ ಯು ನೀಡ್ ಟು ಥಿಂಕ್ ಆಫ್ ವೆರಿ ಸೀರಿಯಸ್ಲಿ ಅಬೌಟ್ ಜನರೇಟಿಂಗ್ ಅ ಗುಡ್ ಐಡಿಯಾಸ್. ಸೊ ಇಲ್ಲಿ ಬಿಸ್ನೆಸ್ ಐಡಿಯಾ ಅಂತ ತಿಳ್ಕೊಳ್ಳೋಕ್ಕಿಂತ ಮುಂಚೆ, ಸೊ ನೀವು ಪ್ರತಿಯೊಂದು ಸೆಷನಿಗೂ ಅದರದ್ದೇ ಆದಂಥ ಒಂದು ಆಬ್ಜೆಕ್ಟಿವ್ ಉದ್ದೇಶ ಅಂತಿದೆ. ಈ ಸೆಷನದು ಆಬ್ಜೆಕ್ಟಿವ್ ಏನು ಅಂತಂದರೆ ಟು ಡೆವಲಪ್ ಅ ಬಿಸ್ನೆಸ್ ಐಡಿಯಾ. ಸೊ ಬಿಸ್ನೆಸ್ ಐಡಿಯಾನ ಹೇಗೆ ಡೆವಲಪ್ ಮಾಡ್ತಾರೆ ಅಥವಾ ನೀವೇ ಹೇಗೆ ಡೆವಲಪ್ ಮಾಡಬೇಕು ಅಂತ ಅನ್ನೋದು ಇದರಲ್ಲಿ ಗೊತ್ತಾಗುತ್ತೆ. ಮತ್ತು ಇದ್ರದ್ದು ಈ ಸೆಷನಿನ ಲರ್ನಿಂಗ್ ಔಟ್ಕಮ್ ಏನು ಅಂತಂತಂದರೆ, ಸ್ಟೂಡೆಂಟ್ ವಿಲ್ ಬಿ ಏಬಲ್ ಟು ಅಂಡರ್ಸ್ಟ್ಯಾಂಡ್ ಹೌ ಬಿಸ್ನೆಸ್ ಐಡಿಯಾ ವಿಲ್ ಗೆಟ್ ಡೆವಲಪ್ಡ್. So now come to the introduction of the business idea. So ನಾನು ನಿಮಗೆ ಈಗ ಹೇಳಿದಾಗಲೇ, the business idea is a feasible, financially sound, technically possible and socially acceptable idea of a project or product that may have a utility to prospective
ಕಸ್ಟಮರ್ಸ್. ಅಂದರೆ ನೀವು ಯಾವುದೇ ಒಂದು ಬಿಸ್ನೆಸ್ ಐಡಿಯಾನ ಡೆವಲಪ್ ಮಾಡಬೇಕು ಅಂತಂದರೆ ನೀವು ಮಾಡ್ತಾ ಇರೋ ಬಿಸ್ನೆಸ್ಸು ಅದು ಫೀಸಿಬಲ್ ಆಗಿದೆಯೋ ಇಲ್ಲೋ, ಅಂದರೆ ರಿಯಾಲಿಟಿಗೆ ಹೊಂದ್ಕೊಂಡಿದೆಯೋ ಇಲ್ಲೋ. ನಿಮ್ಮ ತಲೆಯಲ್ಲಿ ಏನೋ ವಿಚಾರ ಬರ್ಬೋದು, ಭಾಳ ದೊಡ್ಡ ದೊಡ್ಡ ವಿಚಾರ ಬರ್ಬೋದು, ಬಟ್ ಅದು ಪ್ರಾಕ್ಟಿಕಲಾಗಿ ಇಂಪ್ಲಿಮೆಂಟ್ ಮಾಡುವಂಗೆ ಐತೋ ಇಲ್ಲೋ ಅಂತಂತ ನೋಡಬೇಕಾಗತ್ತೆ. ಸೊ ಅದಕ್ಕೆ ಫೀಸಿಬಲ್ ಸ್ಟಡಿ ಅಂತ ಹೇಳ್ತೀವಿ ನಾವು. ಮತ್ತು ಅದು ಫೈನಾನ್ಷಿಯಲಿ ಸೌಂಡ್ ಇದೆ ಇಲ್ಲೋ, ದ್ಯಾಟ್ ಮೀನ್ಸ್ ವೆದರ್ ಇಟ್ ವಿಲ್ ಗಿವ್ ಅ ಪಾಸಿಬಲ್ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಆರ್ ನಾಟ್ ಅಂತ. ಮತ್ತು ಟೆಕ್ನಿಕಲಿ ಪಾಸಿಬಿಲಿಟಿ ಐತೋ ಇಲ್ಲೋ ಅಂತ. ಸೊ ಟೆಕ್ನಿಕಲಿ ಅಂತಂತಂದರೆ ವೇರ್ ಯು ವಿಲ್ ಎಸ್ಟಾಬ್ಲಿಷ್ ಯುವರ್ ಬಿಸ್ನೆಸ್, the area of the business, the availability of raw materials, the availability of skilled labors, usage of technology, etc., etc. And it should also be socially acceptable. Okay. ಸೊ ಸಮಾಜ ಅದನ್ನು ಒಪ್ಕೊಳ್ಳುವಂಥ ಬಿಸ್ನೆಸ್ ಐಡಿಯಾನ ಜನರೇಟ್ ಆಗಿರಬೇಕು ಅಂತ. ಸೊ ಇದೆಲ್ಲ ಆಗಿದ್ದೇ ಆದಲ್ಲಿ ನಿಮ್ಮ ಮುಂದೆ ನಿಮ್ಮ ಬಿಸ್ನೆಸ್ಸಿಗೆ ಕಸ್ಟಮರ್ ಆಗುವಂಥವ್ರಿಗೆ ಅವ್ರಿಗೆ ಇದರಿಂದ ಒಂದು ಯುಟಿಲಿಟಿ ಕ್ರಿಯೇಟ್ ಆಗುತ್ತೆ ಅಂತ. ಸೊ ದೇ ವಿಲ್ ಬಿ ಏಬಲ್ ಟು ಗೆಟ್ ಅ ಗುಡ್ಸ್ ಆರ್ ಸರ್ವಿಸಸ್ ಫ್ರಮ್ ಯುವರ್ ಬಿಸ್ನೆಸ್ ಆರ್ಗನೈಸೇಷನ್. ಸೊ ಹಿಯರ್ an idea is a base of the pyramid when it comes to a business as a whole. So whole business ಅಂತ ನೀವು ಕನ್ಸಿಡರ್ ಮಾಡಿದರೆ, so this business idea generated by you will become a base. It will be a base to the whole business. ಎಲ್ಲದಕ್ಕೂ ಇದು ತಳಪಾಯ ಅಂತ ಆಗುತ್ತೆ, ತಳ ಅಡಿ ಅಂತ ಆಗುತ್ತೆ. ನೀವು ಒಂದು ಒಳ್ಳೆಯ ಐಡಿಯಾನ ಡೆವಲಪ್ ಮಾಡಿದ್ದೇ ಆದಲ್ಲಿ, ಸೊ that idea will act as a foundation. Okay, so that will be very strong to your business. So the main characteristics of these businesses are innovative and unique. ಅಂದರೆ ನೀವು ಯಾವುದೇ ಒಂದು ಬಿಸ್ನೆಸ್ ಐಡಿಯಾನ ಜನರೇಟ್ ಮಾಡಿದರೂ ಇಟ್ ಶುಡ್ ಬಿ ಮೋರ್ ಇನೋವೇಟಿವ್ ಇನ್ ನೇಚರ್, ಮತ್ತು ಇದು ಯೂನೀಕ್ ಆಗಿರಬೇಕು ಅಂತ. ಎಲ್ಲರ ತಲೆಯಲ್ಲಿ ಬರೋ ಐಡಿಯಾನ ನಿಮ್ಮ ತಲೆಯಲ್ಲೂ ಬಂದರೆ ಅದು ಸ್ಪೆಷಲ್ ಅಂತ ಅನ್ಸಂಗಿಲ್ಲ. ಸೊ ದ ಬಿಸ್ನೆಸ್ ಆರ್ಗನೈಸೇಷನ್ಸ್ ಆಲ್ವೇಸ್ ವಾಂಟ್ಸ್ ದ ಯೂನೀಕ್ ಐಡಿಯಾಸ್. ಅಂಥ ಯೂನೀಕ್ ಐಡಿಯಾನ ನೀವು ಜನರೇಟ್ ಮಾಡಬೇಕಾಗತ್ತೆ, ಮತ್ತು ಅದರಲ್ಲಿ ಒಂದು ಹೊಸತನ ಅಂತ ಅನ್ನೋದು ಇರಲೇಬೇಕಾಗತ್ತೆ. ಸೊ ದ್ಯಾಟ್ ಈಸ್ ಕಾಲ್ಡ್ ಆ್ಯಸ್ the business ideas. So this is the general meaning of the business ideas. So now come to the sources of business ideas. ಈಗ ಯಾರಿಗೆ ಆದ್ರೂ ಸಡನ್ನಾಗಿ ತಲೆಯಾಗ ಐಡಿಯಾ ಬಂದ್ಬಿಡಂಗಿಲ್ಲ. ಐಡಿಯಾ ಬರಬೇಕು ಅಂತಂದ್ರೆ ಅದಕ್ಕೊಂದು ಸ್ವಲ್ಪ ಬೇಸ್ ಬೇಕಾಗತ್ತೆ, ಅದಕ್ಕೊಂದು ಸ್ವಲ್ಪ ಎಕ್ಸ್ಪೀರಿಯನ್ಸ್ ಬೇಕಾಗತ್ತೆ, ಕ್ವಾಲಿಫಿಕೇಷನ್ ಬೇಕಾಗತ್ತೆ, ನಾಲೆಜ್ ಬೇಕಾಗತ್ತೆ. ಸೊ ಇದೆಲ್ಲ ಇತ್ತು ಅಂತಂದ್ರೆ ಯು ವಿಲ್ ಬಿ ಏಬಲ್ ಟು ಜನರೇಟ್ ಅ ಗುಡ್ ಐಡಿಯಾಸ್. ಸೊ ಈಗ ಒಂದು ಒಳ್ಳೆ ಐಡಿಯಾ ಜನರೇಟ್ ಆಗಬೇಕಂದ್ರೆ ಅದಕ್ಕೆ ಕೆಲವೊಂದು ಮೂಲಗಳು ಅದಾವು. ಆ ಮೂಲಗಳ ಬಗ್ಗೆ ನೀವು ತಿಳ್ಕೊಂಡ್ರಿ ಅಂತಂದ್ರೆ ದೇರ್ ಈಸ್ ಮೋರ್ ಚಾನ್ಸಸ್ ಆಫ್ ಗೆಟಿಂಗ್ ಅ ಗುಡ್ ಬಿಸ್ನೆಸ್ ಐಡಿಯಾಸ್. ಸೊ ದೆನ್ ಓನ್ಲಿ ಯು ವಿಲ್ ಬಿ ಏಬಲ್ ಟು ಸರ್ವೈವ್ ಇನ್ ದ ಮಾರ್ಕೆಟ್ ಆ್ಯಂಡ್ ಯುವರ್ ಬಿಸ್ನೆಸ್ ವಿಲ್ ಬಿಕಮ್ ಅ ಸಕ್ಸಸ್ಫುಲ್ ಬಿಸ್ನೆಸ್ ಇನ್ ದ ಮಾರ್ಕೆಟ್. ಈ ಮೂಲಗಳಲ್ಲಿ ಸೋರ್ಸಸ್ ಒಳಗೆ ಮೊದಲನೇದು ಯಾವುದು ಅಂತಂದ್ರೆ ಕಸ್ಟಮರ್ಸ್, ಗ್ರಾಹಕರು ಅಥವಾ ಬಳಕೆದಾರರು ಅಂತ ಹೇಳ್ತಿರಲ್ಲ ಅವರು. ಸೊ ಇವ್ರ ಕಸ್ಟಮರಿಂದನ ವಿ ವಿಲ್ ಬಿ ಏಬಲ್ ಟು ಗೆಟ್ ಅ ಬಿಸ್ನೆಸ್ ಐಡಿಯಾಸ್. ಅಂದರೆ ಕಸ್ಟಮರ್ಸ್ ರಿಯಾಕ್ಷನ್ ಹೆಂಗೈತಿ, ವಾಟ್ ಈಸ್ ದೇರ್ ನೀಡ್, ವಾಟ್ ಈಸ್ ದೇರ್ ಪ್ರಿಫರೆನ್ಸಸ್, ವಾಟ್ ಈಸ್ ದೇರ್ ಟೇಸ್ಟ್, ವಾಟ್ ದೇ ವಾಂಟ್ ಅಂತ ಅನ್ನೋದು ತಿಳ್ಕೊಬೇಕು. ಸೊ ಕಸ್ಟಮರ್ ಹೆಂಗದಾರ, ಅವ್ರ ಬಿಹೇವಿಯರ್ ಹೆಂಗೈತಿ ಅಂತ ನೀವು ತಿಳ್ಕೊಂಡ್ಬಿಟ್ರೆ ಬೇಸ್ಡ್ ಆನ್ ದ್ಯಾಟ್ ಯು ಕ್ಯಾನ್ ಡೆವಲಪ್ ಅ ಗುಡ್ ಬಿಸ್ನೆಸ್ ಐಡಿಯಾಸ್. ಸೊ ದ್ಯಾಟ್ ಮೀನ್ಸ್ ದ ಕಸ್ಟಮರ್ ಕ್ಯಾನ್ ಆಲ್ಸೋ ಆ್ಯಕ್ಟ್ ಆ್ಯಸ್ ಅ ಬೇಸ್ ಆರ್ ಸೋರ್ಸ್ ಫಾರ್ ಜನರೇಟಿಂಗ್ ಅ ಗುಡ್ ಬಿಸ್ನೆಸ್ ಐಡಿಯಾಸ್. ಮತ್ತು ಎಕ್ಸಿಸ್ಟಿಂಗ್ ಆರ್ಗನೈಸೇಷನ್. ಈಗ ನೀವು ಬಿಸ್ನೆಸ್ ಮಾಡಬೇಕಂತ ಅಂದ್ಕೊಂಡಿರಿ, ನಿಮ್ಮದೇನೋ ಹೊಸ ಬಿಸ್ನೆಸ್ ಆಗ್ಬೋದು ಮಾರ್ಕೆಟ್ನಲ್ಲಿ, ಆದರೆ ಅದ ಮಾರ್ಕೆಟ್ನಾಗನ ಭಾಳಷ್ಟು ಬಿಸ್ನೆಸ್ಗಳು ಇರ್ತಾವೆ, ರಿಲೇಟೆಡ್ ಬಿಸ್ನೆಸ್ಗಳು ಇರಬಹುದು. ಸೊ ಅಂಥ ಬಿಸ್ನೆಸ್ಗಳು ಏನಾದರೂ ಇದ್ವು ಅಂತಂದರೆ
you should study that business organization. ಅವರು ಅವ್ರ ಪ್ರಾಡಕ್ಟಿಗೆ ಏನೆಲ್ಲ ಆಫರ್ಸ್ ಕೊಡ್ತಾ ಇದ್ದಾರೆ, ಹೌ ದೇ ಆರ್ ಫಿಕ್ಸಿಂಗ್ ದ ಪ್ರೈಸ್, ವಾಟ್ ಟೈಪ್ ಆಫ್ ಚಾನಲ್ ಆಫ್ ಡಿಸ್ಟ್ರಿಬ್ಯೂಷನ್ ದೇ ಆರ್ ಯೂಸಿಂಗ್, what marketing strategies they are using, how they are producing the product, what are the sources of finance to them, how they promote their products, ಅವ್ರದ್ದು ಪ್ರಾಫಿಟಬಿಲಿಟಿ ಹೆಂಗೈತಿ, ಇವನ್ನೆಲ್ಲನೂ ಸ್ಟಡಿ ಮಾಡಬೇಕಾಗತ್ತೆ. ಸೊ ಎಕ್ಸಿಸ್ಟಿಂಗ್ ಬಿಸ್ನೆಸ್ ಆ ರೀತಿ ಸ್ಟಡಿ ಮಾಡೋದ್ರಿಂದ ನಿಮಗೆ ಒಂದು ರೋಡ್ ಮ್ಯಾಪ್ ಅಂತ ಸಿಗುತ್ತೆ. ಯು ವಿಲ್ ಗೆಟ್ ಸಮ್ ಐಡಿಯಾಸ್. ಸೊ ದ್ಯಾಟ್ ಕ್ಯಾನ್ ಆಲ್ಸೋ ಬಿ ಅ ಸೋರ್ಸ್ ಟು ಯುವರ್ ಬಿಸ್ನೆಸ್ ಐಡಿಯಾಸ್. ಮತ್ತು ಇನ್ನೊಂದು ಏನಂದರೆ ನೆಕ್ಸ್ಟು ಡಿಸ್ಟ್ರಿಬ್ಯೂಷನ್ ಚಾನಲ್ಸ್. ಸೊ ಡಿಸ್ಟ್ರಿಬ್ಯೂಟರ್ಸ್ ಅಂತಂದರೆ, ಡಿಸ್ಟ್ರಿಬ್ಯೂಷನ್ ಚಾನಲ್ಸ್ ಅಂದರೆ ದೇ ಆರ್ ದಿ ಮೀಡಿಯೇಟರ್ಸ್, ದೇ ಆರ್ ದಿ ಇಂಟರ್ಮೀಡಿಯರೀಸ್. ಈಗ ಮ್ಯಾನುಫ್ಯಾಕ್ಚರರಿಂದ ಹೋಲ್ಸೇಲರು, ಡೀಲರು, ರಿಟೇಲರು, ಎಂಡ್ ಯೂಸರ್ಸು, ಏಜೆಂಟ್ಸು ಇವರೆಲ್ಲ ಬರ್ತಾರಲ್ಲ, ಮಧ್ಯವರ್ತಿಗಳು. ಸೊ ಮ್ಯಾನುಫ್ಯಾಕ್ಚರರಿಂದ ಎಂಡ್ ಯೂಸರ್ ಒಳಗೂ ಮಿಡಲ್ ಲೆವೆಲಲ್ಲಿ ಯಾರೆಲ್ಲ ಬರ್ತಾರೆ, ಮಧ್ಯವರ್ತಿಗಳು ಬರ್ತಾರಲ್ಲ, ಸೊ ಯು ಕ್ಯಾನ್ ಕಾಲ್ ದೆಮ್ ಆ್ಯಸ್ ಡಿಸ್ಟ್ರಿಬ್ಯೂಷನ್ ಚಾನಲ್ಸ್. ಓಕೆ, ಸೊ ದ್ಯಾಟ್ ಈಸ್ ಹೋಲ್ಸೇಲರ್, ರಿಟೇಲರ್ಸ್, ಡೀಲರ್ಸ್, ಏಜೆಂಟ್ಸ್, ಎಕ್ಸೆಟ್ರಾ ಎಕ್ಸೆಟ್ರಾ. ಇವರು ಮಾರ್ಕೆಟ್ನಲ್ಲಿ ಪ್ರಾಡಕ್ಟನ್ನು ನೇರವಾಗಿ ಕಸ್ಟಮರ್ಸ್ಗೆ ಸೆಲ್ ಮಾಡ್ತಾ ಇರೋದ್ರಿಂದ ದೇ ವಿಲ್ ಬಿ ನೋಯಿಂಗ್ ಮೋರ್ ಅಬೌಟ್ ದ ಕಸ್ಟಮರ್ ದ್ಯಾನ್ ದ ಬಿಸ್ನೆಸ್ ಆರ್ಗನೈಸೇಷನ್ ಆರ್ ದ್ಯಾನ್ ದ ಮ್ಯಾನುಫ್ಯಾಕ್ಚರರ್. ಸೊ ಅದಕ್ಕೋಸ್ಕರ ಈ ಡಿಸ್ಟ್ರಿಬ್ಯೂಷನ್ ಚಾನಲ್ ಕಡೆಯಿಂದನೇ ನೀವು ಕಸ್ಟಮರ್ ಬಗ್ಗೆ ತಿಳ್ಕೋಬಹುದು. ವೈ? ಬಿಕಾಸ್ ದೇ ವಿಲ್ ಬಿ ಮೋರ್ ಕ್ಲೋಸ್ ಟು ದಿ ಕಸ್ಟಮರ್ಸ್. ಅದಕ್ಕೋಸ್ಕರ ಸೊ ಥ್ರೂ ಡಿಸ್ಟ್ರಿಬ್ಯೂಷನ್ ಚಾನಲ್ ಯು ಕ್ಯಾನ್ ಗೆಟ್ ಮೋರ್ ಇನ್ಫಾರ್ಮೇಷನ್ ಅಬೌಟ್ ದ ಮಾರ್ಕೆಟ್, you can get more information about the customers, etc., etc. And you can also get some suggestion from the distributors. So ಇದು ಕೂಡ ಒಂದು ಬಿಸ್ನೆಸ್ ಐಡಿಯಾ ಜನರೇಟ್ ಮಾಡೋಕ್ಕೆ ಒಂದು ಮೂಲ ಆಗುತ್ತೆ ಅಂತ. ನೆಕ್ಸ್ಟ್, ದ ಗೌರ್ಮೆಂಟ್ ಅಂದಾಗ ಸರ್ಕಾರದ್ದು ಭಾಳಷ್ಟು ಆಫೀಸಸ್ಗಳದಾವು ವಿಚ್ ಆರ್ ವೆರಿ ಮಚ್ ಇನ್ವಾಲ್ವ್ಡ್ ಇನ್ ಗಿವಿಂಗ್ ಮೋರ್ ಬಿಸ್ನೆಸ್ ಐಡಿಯಾಸ್. ಲೈಕ್ ಡಿಸ್ಟ್ರಿಕ್ಟ್ ಇಂಡಸ್ಟ್ರಿ ಸೆಂಟರ್ಸ್ ಇರ್ಬೋದು, ಸ್ಟೇಟ್ ಇಂಡಸ್ಟ್ರಿ ಸೆಂಟರ್ಸ್ ಇರ್ಬೋದು, ಸೆಂಟ್ರಲ್ ಲೆವೆಲ್ ಇಂಡಸ್ಟ್ರಿಯಲ್ ರಿಲೇಟೆಡ್ ಡಿಪಾರ್ಟ್ಮೆಂಟ್ಸ್ ಇರ್ಬೋದು. ಅವರು ಎಂಟರ್ಪ್ರೆನರ್ಶಿಪ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂತ ಕಂಡಕ್ಟ್ ಮಾಡ್ತಾರೆ. ಆ್ಯಂಡ್ ದೇ ವಿಲ್ ಪ್ರೊವೈಡ್ ಅ ವೈಡ್ ಇನ್ಫಾರ್ಮೇಷನ್ ರಿಲೇಟಿಂಗ್ ಟು ದ ನ್ಯೂ ಬಿಸ್ನೆಸ್ ಐಡಿಯಾಸ್. ಆರ್ ದೇ ಕ್ಯಾನ್ ಆಲ್ಸೋ ಗಿವ್ more information about the opportunities available in the market. ಸೊ ಅದರ ಮುಖಾಂತರ ಇಂಥ ಗೌರ್ಮೆಂಟ್ ಏಜೆನ್ಸಿಗಳ ಮುಖಾಂತರ ಅಥವಾ ಗೌರ್ಮೆಂಟ್ ಆರ್ಗನೈಸೇಷನ್ಗಳ ಮುಖಾಂತರ ನೀವು ಬಿಸ್ನೆಸ್ ಐಡಿಯಾನ ಜನ್ರೇಟ್ ಮಾಡ್ಬೋದು. ಮತ್ತು ಗೌರ್ಮೆಂಟದ್ದು ಒಂದು ಪೇಟೆಂಟ್ ಆಫೀಸಸ್ಗಳು ಇರ್ತಾವೆ. ಸೊ ಆ ಪೇಟೆಂಟ್ ಆಫೀಸಸಲ್ಲಿ ದೇ ವಿಲ್ ಬಿ ಡಿಸ್ಪ್ಲೇಯಿಂಗ್ ಅಬೌಟ್ ದ ಪ್ರಾಡಕ್ಟ್ ಪಾಸಿಬಿಲಿಟೀಸ್. ಇವನ್ನೆಲ್ಲ ಪ್ರಾಡಕ್ಟನ್ನು ಪ್ರೊಡ್ಯೂಸ್ ಮಾಡ್ಬೋದು ಅಂತ ಹೇಳ್ತಾರೆ ಅವರು. ಮತ್ತು ಗೌರ್ಮೆಂಟದ ಮುಖಾಂತರ ನೀವು ಗೌರ್ಮೆಂಟದ ರೆಗ್ಯುಲೇಷನ್ಸ್ ಯಾವೆಲ್ಲ ಅದಾವೋ ಅವನ್ನೆಲ್ಲ ಅರ್ಥ ಮಾಡ್ಕೋಬಹುದು. ಯಾವೆಲ್ಲ ಇಂಡಸ್ಟ್ರಿ ಪಾಲಿಸಿಗಳದಾವಲ್ಲ ಅವನ್ನೆಲ್ಲ ಸ್ಟಡಿ ಮಾಡ್ಬೋದು. ಇನ್ವೆಸ್ಟ್ಮೆಂಟ್ ರಿಲೇಟೆಡ್ ಗೈಡ್ಲೈನ್ಸ್ ಏನದಾವಲ್ಲ ಅವನ್ನೆಲ್ಲ ಸ್ಟಡಿ ಮಾಡಬೇಕಾಗತ್ತೆ. ಆ್ಯನ್ಯುವಲ್ ಪ್ಲ್ಯಾನ್ಗಳು, 5 year ಪ್ಲ್ಯಾನ್ಗಳು ಇವನ್ನೆಲ್ಲನೂ ಸ್ಟಡಿ ಮಾಡಬೇಕಾಗತ್ತೆ. So if you study all these concepts, so you will be able to get a good ideas relating to establishment of your business. So you cannot neglect the government. So if you want to establish your business organization, you have to follow some legal rules and regulations. You have to follow some policies. You have to follow some regulations. So because of this reason, so you should consider the government, and the government can also act as a major source of the business ideas. And then financial institutions and development agencies. ಈ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನು ಮತ್ತು ಡೆವಲಪ್ಮೆಂಟ್ ಏಜೆನ್ಸಿಗಳು ಅದಾವಲ್ಲ, ದೇ ವಿಲ್ ಆಲ್ಸೋ ಪ್ರೊವೈಡ್ ರೆಡಿಮೇಡ್ ಪ್ರಾಜೆಕ್ಟ್ಸ್ ಅಥವಾ ರೆಡಿ ಪ್ರಾಜೆಕ್ಟ್ಸ್ಗಳನ್ನ ರೆಡಿ ಮಾಡಿ
ಕೊಡ್ತಾರೆ ಅವರು. ಈ ಥರ ಅವ್ರು ರೆಡಿ ಮಾಡಿಕೊಡ್ಲಿಕ್ಕೆ ದೇ ಮೇ ಚಾರ್ಜ್ ದ ಕಮಿಷನ್ ಆರ್ ದೇ ಮೇ ಚಾರ್ಜ್ ಸಮ್ ಫೀಸ್. ಸೊ ಈ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಗಳಲ್ಲಿ ಮತ್ತು ಡೆವಲಪ್ಮೆಂಟ್ ಏಜೆನ್ಸಿಗಳಲ್ಲಿ ಸೊ ದೇ ವಿಲ್ ಬಿ ಹ್ಯಾವಿಂಗ್ ಮೋರ್ ನಂಬರ್ ಆಫ್ ಎಕ್ಸ್ಪರ್ಟ್ಸ್, ದ ಸ್ಪೆಷಲಿಸ್ಟ್. ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇರುತ್ತೆ, ನಾಲೆಜ್ ಇರುತ್ತೆ, ಕ್ವಾಲಿಫಿಕೇಷನ್ ಇರುತ್ತೆ. ಸೊ ಅವರು ನಿಮ್ಮ ಬದಲು ಏನು ಮಾಡ್ತಾರೆ ಅಂದರೆ ಮಾರ್ಕೆಟನ್ನು ಸ್ಟಡಿ ಮಾಡ್ತಾರೆ. ಮಾರ್ಕೆಟನ್ನು ಸ್ಟಡಿ ಮಾಡಿ ದೇ ಹೆಲ್ಪ್ ಯು ಟು ಗೆಟ್ ದ ಮೋರ್ ನಂಬರ್ ಆಫ್ ಬಿಸ್ನೆಸ್ ಐಡಿಯಾಸ್. ಸೊ ಕೆಲವೊಂದು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಅವರು ದೇ ನಾಟ್ ಓನ್ಲಿ ಪ್ರೊವೈಡ್ ದ ಫೈನಾನ್ಷಿಯಲ್ ಅಸಿಸ್ಟೆನ್ಸ್, ದೇ ವಿಲ್ ಆಲ್ಸೋ ಗಿವ್ ಪ್ರಾಜೆಕ್ಟ್ ಐಡಿಯಾಸ್. ಸೊ ಇಫ್ ಯು ಅಂಡರ್ಟೇಕ್ ದೋಸ್ ಟೈಪ್ ಆಫ್ ಪ್ರಾಜೆಕ್ಟ್ಸ್ ಐಡಿಯಾಸ್, so you will also be able to get the financial assistance from these financial institutions. Okay, ಮತ್ತೆ ನೆಕ್ಸ್ಟು ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್, ಸಂಶೋಧನೆ ಮತ್ತು ಬೆಳವಣಿಗೆ. ಸೊ ಇದು ಕೂಡ ಒಂದು ಬಹುಮುಖ್ಯವಾದ ಮೂಲ ಆಗುತ್ತೆ ಬಿಸ್ನೆಸ್ ಐಡಿಯಾನ ಜನ್ರೇಟ್ ಮಾಡಬೇಕು ಅಂತಂತಂದರೆ. ಇಲ್ಲಿ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟಲ್ಲಿ so you can do the various kind of researches or research activity, ಸಂಶೋಧನಾ ಚಟುವಟಿಕೆಗಳನ್ನು ನೀವಿಲ್ಲಿ ಮಾಡ್ಬೋದು. ಸೊ ದಿಸ್ ಕ್ಯಾನ್ ಬಿ ಅ ಲಾರ್ಜೆಸ್ಟ್ ಸೋರ್ಸ್ ಆಫ್ ಬಿಸ್ನೆಸ್ ಐಡಿಯಾ. ಓಕೆ, ಇಲ್ಲಿ ಕಸ್ಟಮರ್ ಬಗ್ಗೆ ರಿಸರ್ಚ್ ಮಾಡ್ಬೋದು, ಪ್ರಾಡಕ್ಟ್ ಬಗ್ಗೆ ರಿಸರ್ಚ್ ಮಾಡ್ಬೋದು, ಪ್ರೊಡಕ್ಷನ್ ಬಗ್ಗೆ ರಿಸರ್ಚ್ ಮಾಡಬಹುದು, ಅಥವಾ ಮಾರ್ಕೆಟ್ ಬಗ್ಗೆ, ಗವರ್ಮೆಂಟ್ ಬಗ್ಗೆ, ಕಾಂಪಿಟೇಟರ್ಸ್ ಬಗ್ಗೆ ರಿಸರ್ಚ್ ಮಾಡ್ಬೋದು. ಡಿಫರೆಂಟ್ ಕೈಂಡ್ ಆಫ್ ರಿಸರ್ಚ್ ಆಕ್ಟಿವಿಟೀಸ್ ಕ್ಯಾನ್ ಬಿ ಡನ್, ಆ್ಯಂಡ್ ದ ಔಟ್ಕಮ್ ಆಫ್ ದಿಸ್ ರಿಸರ್ಚ್ ಆಕ್ಟಿವಿಟೀಸ್ ಕ್ಯಾನ್ ಬಿ ದ ಬಿಸ್ನೆಸ್ ಐಡಿಯಾಸ್. ಮತ್ತು ಟ್ರೇಡ್ ಶೋಸ್, ಫೇರ್ಸ್ ಆ್ಯಂಡ್ ಎಕ್ಸಿಬಿಷನ್ಗಳು ಇರ್ತವೆ. ಅಂಥ ಫೇರ್ಸು ಮತ್ತು ಎಕ್ಸಿಬಿಷನ್ಗೆ ನೀವು ಅಟೆಂಡ್ ಆದರೆ ಸೊ ಯು ವಿಲ್ ಗೆಟ್ ಸಮ್ ಬಿಸ್ನೆಸ್ ಐಡಿಯಾಸ್. ಸೊ ವಾಟ್ ಟೈಪ್ ಆಫ್ ಮಾರ್ಕೆಟ್ ಈಸ್ ದೇರ್, ವಾಟ್ ಟೈಪ್ ಆಫ್ ಪ್ರಾಡಕ್ಟ್ಸ್ are there in the market, and what type of ideas, the different product areas which they can adopt ಅಂತ ಅನ್ನೋದು ನೀವು ತಿಳ್ಕೊಬೋದು ಇಂಥ ಎಕ್ಸಿಬಿಷನ್ಗಳನ್ನು ಅಟೆಂಡ್ ಆಗೋದ್ರಿಂದ. ಮತ್ತು ಫೋಕಸ್ ಗ್ರೂಪ್ ಅಂತ, ಫೋಕಸ್ ಗ್ರೂಪ್ ಅಂತಂದರೆ ಇದು ಸ್ಪೆಷಲೈಸ್ಡ್ ಆ್ಯಕ್ಟಿವಿಟಿ ಅಂತ ಹೇಳ್ತೀವಿ. ವಿಶೇಷತೆಯನ್ನು ಹೊಂದಿರುವಂಥ ಚಟುವಟಿಕೆ ಅಥವಾ ವೈಶಿಷ್ಟ್ಯತೆಯನ್ನು ಹೊಂದಿರುವಂಥ ಚಟುವಟಿಕೆ. ಈ ಫೋಕಸ್ ಗ್ರೂಪ್ನಲ್ಲಿ ಕೆಲವೊಂದು ಗ್ರೂಪ್ಗಳನ್ನು ಕಾನ್ಸಂಟ್ರೇಟ್ ಮಾಡಲಾಗುತ್ತೆ. ಅಂದರೆ ಸೊ ಹಿಯರ್ ನೀವು ಯಾವ ಬಿಸ್ನೆಸ್ ಮಾಡಬೇಕು ಅಂತ ಅಂದ್ಕೊಂಡಿರೋ ಆ ಬಿಸ್ನೆಸ್ಸಿಗೆ ತಕ್ಕಂತೆ ಕೆಲವೊಂದು ಕಸ್ಟಮರ್ ಗ್ರೂಪ್ ಅಂತ ಇರ್ತವೆ. So you can concentrate only on that group. Like take for example, you can concentrate only on female group, or you can concentrate only on children group, or based on geographical area you can concentrate. You can concentrate north region, south region, west region, like that. So based on geographical area, based on income, based on gender, so there are different criterias are there. So based on your future business prospects, you can select a group of customer or a group of market wherein you can continuously concentrate on that group. ಸೊ ಅಂಥವಕ್ಕೆ ನಾವು ಫೋಕಸ್ ಗ್ರೂಪ್ ಅಂತ ಹೇಳ್ತೀವಿ. ಮತ್ತು ಬ್ರೈನ್ ಸ್ಟೋರ್ಮಿಂಗ್ ಅಂತ. ಸೊ ಬ್ರೈನ್ ಸ್ಟೋರ್ಮಿಂಗ್ ಅಂತಂದರೆ ಇಲ್ಲಿ ದೇರ್ ವಿಲ್ ಬಿ ಅ ಗ್ರೂಪ್ ಆಫ್ person or a group of specialists who come together and discuss about the particular concept of the business. ಆ ಕಾನ್ಸೆಪ್ಟ್ ಪರಿಕಲ್ಪನೆ ಯಾವುದು ಅಂತಂದ್ರೆ ನೀವು ಮುಂದೆ ಎಸ್ಟಾಬ್ಲಿಷ್ ಮಾಡಬೇಕಾಗಿರುವಂಥ ಬಿಸ್ನೆಸ್ ಆಗಿರುತ್ತೆ. ಸೊ ಒಂದು ಒಳ್ಳೆ ಬಿಸ್ನೆಸ್ ಐಡಿಯಾನ ಜನ್ರೇಟ್ ಮಾಡಬೇಕಂದ್ರೆ ಈ ಬ್ರೈನ್ ಸ್ಟೋರ್ಮಿಂಗ್ ಡಿಸ್ಕಷನ್ ಮುಖಾಂತರ ಮಾಡಬಹುದು ಅಂತ. ಸೊ ಈ ಬ್ರೈನ್ ಸ್ಟೋರ್ಮಿಂಗಲ್ಲಿ ಏನಾಗುತ್ತಂದರೆ ಒಬ್ರಿಗೊಬ್ಬರು ಡಿಸ್ಕಸ್ ಮಾಡ್ತಾರೆ. ಇಲ್ಲಿ ಪ್ರತಿಯೊಬ್ಬರು ತಮ್ಮ ಐಡಿಯಾಗಳನ್ನು ಹೇಳ್ತಾರೆ. ಸೊ ಇವೆಲ್ಲ ಐಡಿಯಾಗಳನ್ನು ಸೇರಿಸಿ ಕಾಂಬಿನೇಷನ್ ಮಾಡಿ ಆ ಎಲ್ಲ ಐಡಿಯಾನ ತಗೊಂಡು ಆ ಐಡಿಯಾನ ಇಂಪ್ರೂವ್ಮೆಂಟ್ ಮಾಡಲಾಗುತ್ತೆ. ಸೊ ದ್ಯಾಟ್ ಈಸ್ ಕಾಲ್ಡ್ ಆ್ಯಸ್ ಬ್ರೈನ್ ಸ್ಟೋರ್ಮಿಂಗ್ ಹಿಯರ್. ಓಕೆ,
So the more quantity of ideas will be taken into consideration in this type of brain storming session. Okay, ಇಲ್ಲಿ ಕೆಲವೊಂದು ಸೆಟ್ ಆಫ್ ರೂಲ್ಸ್ಗಳು ಇರ್ತಾವೆ. ಲೈಕ್ ಟೇಕ್ ಫಾರ್ ಎಕ್ಸಾಂಪಲ್, ದೇರ್ ವಿಲ್ ನಾಟ್ ಬಿ ಎನಿ ಕೈಂಡ್ ಆಫ್ ಕ್ರಿಟಿಸಿಸಮ್ ಅಂತ ಹೇಳ್ತಾರೆ. ಒಬ್ಬರಿಂದ ಮತ್ತೊಬ್ಬರಿಗೆ ಕ್ರಿಟಿಸೈಸ್ ಮಾಡುವಂಗಿಲ್ಲ. ಈಗ ನಾನು ಒಂದು ಐಡಿಯಾನ ಹೇಳಿದರೆ ಆ ಐಡಿಯಾನ ಮತ್ತೊಬ್ಬರು ಅದನ್ನು ಕ್ರಿಟಿಸೈಸ್ ಮಾಡಬಾರ್ದು ಅಂತ. ಸೊ ಈ ರೀತಿ ಹಲವಾರು ರೂಲ್ಸನ್ನು ಹಾಕ್ಕೊಂಡಿರ್ತಾರೆ ಈ ಬ್ರೈನ್ ಸ್ಟೋರ್ಮಿಂಗ್ ಸೆಷನಲ್ಲಿ. ಸೊ ಆ ರೂಲ್ಸ್ ಪ್ರಕಾರ, ಸೊ ದೇ ವಿಲ್ ಕಮ್ ಟುಗೆದರ್, ದೇ ವಿಲ್ ಜನರೇಟ್ ಐಡಿಯಾಸ್, and these group of ideas will be taken into consideration, and that ideas will be improved with the help of the discussion. ಆ ರೀತಿ ಮಾಡ್ತಾರೆ. ದೆನ್ ಕಲೆಕ್ಟಿವ್ ನೋಟ್ಬುಕ್ ಮೆಥಡ್. ಈ ಕಲೆಕ್ಟಿವ್ ನೋಟ್ಬುಕ್ ಮೆಥಡ್ ಅಂತಂದರೆ ಇಲ್ಲಿ ಪಾರ್ಟಿಸಿಪೆಂಟ್ಸ್ ಯಾರು ಇರ್ತಾರಲ್ಲ, ಈ ಬಿಸ್ನೆಸ್ ಐಡಿಯಾನ ಜನ್ರೇಟ್ ಮಾಡೋರು ಪಾರ್ಟಿಸಿಪೆಂಟ್ಸ್ ಏನಿರ್ತಾರಲ್ಲ, ಸೊ ಆ ಪಾರ್ಟಿಸಿಪೆಂಟ್ಸ್ಗೆ ಒಂದು ಬುಕ್ಕನ್ನು ಕೊಡಲಾಗುತ್ತೆ. ಆ ಬುಕ್ಕಲ್ಲಿ ಒಂದು ಪ್ರಾಬ್ಲಮ್ ಸ್ಟೇಟ್ಮೆಂಟನ್ನು ಹಾಕಿ, ಸೊ ಬಾಕಿ ಎಲ್ಲ ಬ್ಲ್ಯಾಂಕ್ ಪೇಜಸನ್ನು ಕೊಡಲಾಗುತ್ತೆ ಇಲ್ಲಿ. ಸೊ ಬೇಸ್ಡ್ ಆನ್ ದ್ಯಾಟ್ ಪ್ರಾಬ್ಲಮ್, ಸೊ ದೇ ಹ್ಯಾವ್ ಟು ಸ್ಟಡಿ ಅಬೌಟ್ ದ ಮಾರ್ಕೆಟ್. ಓಕೆ, ಸೊ ಆ ಪ್ರಾಬ್ಲಮ್ ಮೇಲೆ ಸೊಲ್ಯೂಷನ್ ಯಾವೆಲ್ಲ ಸಿಗ್ತಾವೋ ಆ ಸೊಲ್ಯೂಷನನ್ನೆಲ್ಲ ಆ ನೋಟ್ಬುಕ್ಕಲ್ಲಿ ಬರಿಬೇಕಾಗುತ್ತೆ. So there will be a problem statement which shall be given to some participants with some blank pages, and these participants have to consider the problem and the possible solutions, and these possible solutions must be recorded in the book, and that possible solution itself will be called as an idea. ಓಕೆ, ಆ ಐಡಿಯಾನ ಆ ಪ್ರಾಬ್ಲಮ್ಮಿಗೆ ಸೊಲ್ಯೂಷನ್ ಅಂತ ನಾವು ಟ್ರೀಟ್ ಮಾಡಬಹುದು ಇಲ್ಲಿ ಅಂತ. ಓಕೆ, ಸೊ ನೆಕ್ಸ್ಟ್ ಒನ್ ಈಸ್ ಹ್ಯೂರಿಸ್ಟಿಕ್ಸ್ ಮೆಥಡ್ ಅಂತ. ಈ ಹ್ಯೂರಿಸ್ಟಿಕ್ ಮೆಥಡ್ ಅಂದರೆ, ಸೊ ಇಟ್ ರಿಲೈಸ್ ಆನ್ ಆಂಟ್ರಪ್ರೆನರ್ಸ್ ಎಬಿಲಿಟಿ ಟು ಡಿಸ್ಕವರ್ ಥ್ರೂ ದ ಪ್ರೋಗ್ರಾಮ್ ಆಫ್ ಥಾಟ್ಸ್. ಸೊ ಇಟ್ ಈಸ್ ಆನ್ ಎಬಿಲಿಟಿ ಟು ಡಿಸ್ಕವರ್ ಥ್ರೂ ದ ಪ್ರೋಗ್ರಾಮ್ ಆಫ್ ಥಾಟ್ಸ್. ಇನ್ಸೈಟ್ಸೂ ಆಗುತ್ತೆ, ಅದು ಥಾಟ್ಸ್ ಆಗಿರ್ಬೋದು, ಇನ್ಸೈಟ್ಸ್ ಆಗಿರ್ಬೋದು, ಅಥವಾ ಲರ್ನಿಂಗ್ ಆಗಿರ್ಬೋದು. ಓಕೆ, ಸೊ ಈ ಹ್ಯೂರಿಸ್ಟಿಕ್ ಮೆಥಡಲ್ಲಿ, ಸೊ ಯು ಹ್ಯಾವ್ ಟು ಡಿಸ್ಕವರ್ ಯುವರ್ ಎಬಿಲಿಟಿ. ನಿಮ್ಮ ಎಬಿಲಿಟಿನ ಡಿಸ್ಕವರ್ ಮಾಡಬೇಕು ಅಂತ. ಸೊ ಹೇಗೆ ಡಿಸ್ಕವರ್ ಮಾಡಬೇಕು ಅಂತಂದರೆ, ಸೊ ವಿತ್ ದ ಹೆಲ್ಪ್ ಆಫ್ ಪ್ರೋಗ್ರೆಷನ್ ಆಫ್ ಯುವರ್ ಥಾಟ್ಸ್. ಸೊ ನಿಮ್ಮ ಆಲೋಚನೆಗಳಲ್ಲಿ ಪ್ರೋಗ್ರೆಷನ್ ಆಗಬೇಕು ಅಂತ, ಸೊ ನಿಮ್ಮ ಇನ್ಸೈಟ್ಸ್ಗಳಲ್ಲಿ ಪ್ರೋಗ್ರೆಷನ್ ಆಗಬೇಕು ಅಂತ, ನಿಮ್ಮ ಲರ್ನಿಂಗಲ್ಲಿ ಪ್ರೋಗ್ರೆಷನ್ ಆಗಬೇಕು, ಬೆಳವಣಿಗೆ ಆಗಬೇಕು ಅಂತ. ಸೊ ಹೀಗಾಗಿದ್ದೇ ಆದಲ್ಲಿ ಇದಕ್ಕೆ ಹ್ಯೂರಿಸ್ಟಿಕ್ಸ್ ಮೆಥಡ್ ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ ಒನ್ ಈಸ್ ಚೆಕ್ಲಿಸ್ಟ್ ಮೆಥಡ್. ಸೊ ಚೆಕ್ಲಿಸ್ಟ್ ಮೆಥಡ್ ಅಂತಂದರೆ, ಸೊ ದೇರ್ ವಿಲ್ ಬಿ ಅ ಸೆಟ್ ಆಫ್ questions will be framed and some statements will be prepared. ಸೊ ಈ ಕ್ವಶನ್ಸು ಮತ್ತು ಸ್ಟೇಟ್ಮೆಂಟನ್ನು ಪ್ರಿಪೇರ್ ಮಾಡಿರ್ತಾರೆ. ಆ ಕ್ವಶನ್ಸು ಸ್ಟೇಟ್ಮೆಂಟದ ಆಧಾರದ ಮೇಲೆ ನೀವು ಉತ್ತರವನ್ನು ಪಡ್ಕೊತ ಹೋಗಬೇಕು. ನೀವು ಅಂದರೆ ದ ಪಾರ್ಟಿಸಿಪೆಂಟ್ಸ್ ಹ್ಯಾವ್ ಟು ಕಲೆಕ್ಟ್ ದ ಆನ್ಸರ್ಸ್ ಫಾರ್ ಆಲ್ ದೋಸ್ ಕ್ವಶನ್ಸ್ ಆರ್ ದ ಸ್ಟೇಟ್ಮೆಂಟ್ ಗಿವನ್ ಟು ದೆಮ್. ಸೊ ದ್ಯಾಟ್ ಈಸ್ ಕಾಲ್ಡ್ ಆ್ಯಸ್ ಚೆಕ್ ಲಿಸ್ಟ್ ಮೆಥಡ್. ಸೊ ಅಂದರೆ ಆ ಚೆಕ್ ಲಿಸ್ಟ್ ಪ್ರಕಾರ ಅವರು ಪ್ರಶ್ನೆ ಕೇಳ್ತಾನೆ ಹೋಗುತ್ತಾರೆ. ಅಂದರೆ ಆಲ್ ದ ಕ್ವಶನ್ಸ್ ಸೆಟ್ ಇನ್ ದಿಸ್ ಚೆಕ್ ಲಿಸ್ಟ್ ಆರ್ ಪ್ರೀಡಿಟರ್ಮೈನ್ಡ್ ಇನ್ ನೇಚರ್. ಸೊ ಎಲ್ಲ ಕ್ವಶನ್ಗಳನ್ನು ಮುಂಚಿತವಾಗಿ ವ್ಯಾಖ್ಯಾನ ಮಾಡಲಾಗುತ್ತೆ ಇಲ್ಲಿ. ಸೊ ಈ ವ್ಯಾಖ್ಯಾನ ಮಾಡಿರುವಂಥ ಪ್ರಶ್ನೆಗಳಿಗೆ ಉತ್ತರವನ್ನು ಬರ್ಕೊಂತ ಹೋಗೋದು. ದ್ಯಾಟ್ ಈಸ್ ಕಾಲ್ಡ್ ಆಸ್ ಚೆಕ್ ಲಿಸ್ಟ್ ಮೆಥಡ್. ದ ನೆಕ್ಸ್ಟ್ ಒನ್ ಈಸ್ ದ ಡ್ರೀಮ್ ಅಪ್ರೋಚ್ ಅಂತ ಹೇಳ್ತೀವಿ. ಸೊ ಈ ಡ್ರೀಮ್ ಅಪ್ರೋಚ್ ಅಂದರೆ, ಸೊ ಎಂಟ್ರಪ್ರೆನರ್ಸ್ ವಿಲ್ ಡ್ರೀಮ್ ಅಬೌಟ್ ದ ಪ್ರಾಬ್ಲಮ್ ಆ್ಯಂಡ್ ಇಟ್ಸ್ ಸೊಲ್ಯೂಷನ್. ಸೊ ಎಂಟ್ರಪ್ರೆನರು ಅವರು ಒಂದು ಕನಸು ಕಾಣ್ತಾರೆ. ಸೊ ಏನು ಅಂತಂದ್ರೆ, ದ್ಯಾಟ್ ಈಸ್ ಅಬೌಟ್ ದ ಪ್ರಾಬ್ಲಮ್ ಆ್ಯಂಡ್ ಹೌ ಟು ಫೈಂಡ್ ಔಟ್ ದ ಸೊಲ್ಯೂಷನ್ ಫಾರ್ ದ್ಯಾಟ್ ಪ್ರಾಬ್ಲಮ್. ಓಕೆ, ಸೊ ಎಲ್ಲ ಪಾಸಿಬಲ್ ಸೊಲ್ಯೂಷನ್ ಟು ದ್ಯಾಟ್ ಪ್ರಾಬ್ಲಮ್
will be recorded. Okay, they dream about the problem, and each and every possible solution to those problem should be recorded, and all these solutions must be investigated with full cautiousness. So that is the dream approach. Next one is market gap analysis. So in case of market gap analysis, the marketer will be able to generate the innovative ideas. ಅಂದರೆ ಮಾರ್ಕೆಟ್ನಲ್ಲಿ ಏನು ಗ್ಯಾಪ್ ಆಗಿದೆ ಅಂತ, ವಾಟ್ ಈಸ್ ದ ಗ್ಯಾಪ್ ವಿಚ್ ಈಸ್ ನಾಟ್ ಎಟ್ ಬೀನ್ ಫಿಲ್ಡ್ ಬೈ ದಿ ಬಿಸ್ನೆಸ್ ಆರ್ಗನೈಸೇಷನ್. ಸೊ ಯಾವ ಏರಿಯಾದಲ್ಲಿ ಪ್ರಾಡಕ್ಟ್ ಇನ್ನೂ ಆಗಬೇಕು ಅಥವಾ ಸರ್ವಿಸಸ್ ಇನ್ನೂ ಕೊಡಬೇಕಾಗುತ್ತೆ, ಹೊಸ ಮಾರ್ಕೆಟ್ ಎಲ್ಲಿ ಆಗಿಲ್ಲ ಅಂಥ ಮಾರ್ಕೆಟನ್ನು ಹುಡ್ಕೋದು. ಅಂದರೆ ಅನ್ಕವರಿಂಗ್ ದ ಏರಿಯಾಸ್ ಇನ್ ವಿಚ್ ದ ಮಾರ್ಕೆಟ್ ರಿಕ್ವೈರ್ಸ್. ಸೊ ಮಾರುಕಟ್ಟೆಯಲ್ಲಿ ಬೇಕಾದಂಥ ಅವಶ್ಯಕತೆಗಳು ಯಾವುದು ಇಲ್ಲನೋ ಅಂಥ ಅವಶ್ಯಕತೆಗಳನ್ನು ಈಡೇರಿಸುವುದು. ಸೊ ದ ನ್ಯೂ ಟೈಪ್ ಆಫ್ ಪ್ರಾಡಕ್ಟ್ ಆರ್ ದ ಸರ್ವಿಸಸ್ you have to introduce in the market, so that will help to fill the market gap. This is the very important concept. Next one is a lifestyle analysis method. So in case of lifestyle analysis, the person's living pattern will be evaluated, ಅಥವಾ ಪರ್ಸನ್ದ ಲಿವಿಂಗ್ ಸ್ಟ್ಯಾಂಡರ್ಡನ್ನು ಇವ್ಯಾಲ್ಯುಯೇಟ್ ಮಾಡ್ತಾರೆ. ಅವನದು ಲೈಫ್ ಸ್ಟೈಲ್ ಹೆಂಗೈತಿ ಅಂತಂತೇಳಿ, ವಾಟ್ ಟೈಪ್ ಆಫ್ ಪ್ರಾಡಕ್ಟ್ ಹೀ ಈಸ್ ಯೂಸಿಂಗ್, ವೆದರ್ ಹೀ ಈಸ್ ಯೂಸಿಂಗ್ ಅ ನಾರ್ಮಲ್ ಪ್ರಾಡಕ್ಟ್ ಆರ್ ಬ್ರ್ಯಾಂಡೆಡ್ ಪ್ರಾಡಕ್ಟ್ಸ್, ವೆದರ್ ಹೀ ಈಸ್ ಯೂಸಿಂಗ್ ಚೀಪ್ ಪ್ರಾಡಕ್ಟ್ ಆರ್ ಕಾಸ್ಟ್ಲಿ ಪ್ರಾಡಕ್ಟ್, ವೆದರ್ ಹೀ ಈಸ್ ಯೂಸಿಂಗ್ ಲೆಸ್ ಕ್ವಾಂಟಿಟಿ ಆರ್ ಮೋರ್ ಕ್ವಾಂಟಿಟಿ. ಸೊ ಲೈಕ್ ದ್ಯಾಟ್ a different type of lifestyle will be evaluated by the marketer. ಸೊ ಇದನ್ನು ಯಾಕೆ ಮಾಡ್ತಾರೆ ಅಂತಂದರೆ, ಸೊ ಒನ್ಸ್ ದ ಮಾರ್ಕೆಟರ್ ಕಮ್ ಟು ನೋ ದ ಲೈಫ್ ಸ್ಟೈಲ್ ಪ್ಯಾಟರ್ನ್ ಆಫ್ ದಿ ಕಸ್ಟಮರ್, ಸೊ ಹಿ ವಿಲ್ ಬಿ ಏಬಲ್ ಟು ಸ್ಯಾಟಿಸ್ಫೈ ದ ಕಸ್ಟಮರ್ ಬೇಸ್ಡ್ ಆನ್ ದೇರ್ ಲೈಫ್ ಸ್ಟೈಲ್. ಅಥವಾ ಅವ್ರ ಲೈಫ್ ಸ್ಟೈಲನ್ನೇ ಚೇಂಜ್ ಮಾಡುವಂಥ ಪ್ರಯತ್ನನೂ ಮಾಡಬಹುದು ಮಾರ್ಕೆಟರ್. ದಿ ಕ್ಯಾನ್ ಕ್ರಿಯೇಟ್ ಅ ನ್ಯೂ ಟೈಪ್ ಆಫ್ lifestyle in the market, so that will generate a more number of customers to the business organization. So this is all about the first session. In the first session, first concept, that is the sources of business ideas. ಸೊ ಈ ಸೋರ್ಸಸ್ ಆಫ್ ಬಿಸ್ನೆಸ್ ಆದಮೇಲೆ ನಿಮಗೆ ಇದೇ ಸೆಷನಲ್ಲಿ ಎರಡನೇ ಕಾನ್ಸೆಪ್ಟ್ ಯಾವುದು ಅಂತಂದರೆ ಟೆಸ್ಟ್ ಆಫ್ ಫೀಸಿಬಿಲಿಟಿ. ಸೊ ಫಸ್ಟ್ ಲೆಟ್ ಮಿ ಎಕ್ಸ್ಪ್ಲೇನ್ ಯು ಅಬೌಟ್ ವಾಟ್ ಈಸ್ ಟೆಸ್ಟ್ ಆಫ್ ಫೀಸಿಬಿಲಿಟಿ. ಸೊ ಟೆಸ್ಟ್ ಆಫ್ ಫೀಸಿಬಿಲಿಟಿ ಅಂತಂದರೆ ಇಟ್ ಈಸ್ ಅ ಕೈಂಡ್ ಆಫ್ ಗೆಸ್ ವರ್ಕ್. ಫೀಸಿಬಿಲಿಟಿ ಟೆಸ್ಟ್ ಅಂದರೆ ಗೆಸ್ ವರ್ಕ್. ಓಕೆ, ಸೊ ವೆದರ್ ಯುವರ್ ಬಿಸ್ನೆಸ್ ಐಡಿಯಾ ಈಸ್ ವಯಾಬಲ್ ಆರ್ ನಾಟ್ ಅಂತ ಟೆಸ್ಟ್ ಮಾಡೋದು, ವೆದರ್ ಯುವರ್ ಬಿಸ್ನೆಸ್ ಐಡಿಯಾ ಈಸ್ ಫೀಸಿಬಲ್ ಆರ್ ನಾಟ್ ಅಂತ ಟೆಸ್ಟ್ ಮಾಡುವುದು. ಓಕೆ, ಅಂದರೆ ರಿಯಾಲಿಟಿಗೂ ಮತ್ತು ಥಿಯರಿಯಾಟಿಕಲಿ ಬಿಸ್ನೆಸ್ ಐಡಿಯಾನ ಜನರೇಟ್ ಮಾಡಿದ್ದಕ್ಕೂ ಏನಾದರೂ ಗ್ಯಾಪ್ ಇದೆಯೋ ಹೆಂಗೆ ಅಂತ. ಸೊ ಫೈನಾನ್ಷಿಯಲಿ ಆಗಲಿ ಅಥವಾ ಆಬ್ಜೆಕ್ಟಿವ್ ಬೇಸ್ ಮೇಲಾಗಲಿ ವೆದರ್ ಇಟ್ ಕ್ಯಾನ್ ಬಿ ರೀಚೇಬಲ್ ಆರ್ ನಾಟ್ ಅಂತ ಟೆಸ್ಟ್ ಮಾಡಬೇಕು. ಸೊ ಇಂಥ ಟೆಸ್ಟಿಗೆ ನಾವು ಫೀಸಿಬಿಲಿಟಿ ಟೆಸ್ಟ್ ಅಂತ ಹೇಳ್ತೀವಿ. ಓಕೆ, ಸೊ ದ ಫೀಸಿಬಿಲಿಟಿ ಟೆಸ್ಟ್ ಈಸ್ ಅ ಪ್ರಾಸೆಸ್ ಆಫ್ ಡಿಟರ್ಮೈನಿಂಗ್ if a business idea is viable. It is a preliminary evaluation of a business idea
conducted for the purpose of determining whether the idea is worth pursuing or not. ಆ ಬಿಸ್ನೆಸ್ ಐಡಿಯಾನ, ನಾವು ಜನರೇಟ್ ಮಾಡಿರೋ ಬಿಸ್ನೆಸ್ ಐಡಿಯಾನ ಅದನ್ನು ರಿಯಲಿಸ್ಟಿಕಲಿ ಅದನ್ನು ಇಂಪ್ಲಿಮೆಂಟ್ ಮಾಡ್ಕೋಬಹುದು ಇಲ್ವೋ ಅಂತನ್ನೋದನ್ನು ಟೆಸ್ಟ್ ಮಾಡಲೇಬೇಕಾಗತ್ತೆ. ಯಾಕಂದರೆ ಎಲ್ಲರಿಗೂ ಎಲ್ಲ ಟೈಪು ಬೇರೆ ಬೇರೆ ರೀತಿಯಾದಂಥ ಐಡಿಯಾಗಳು ಜನರೇಟ್ ಆಗೇ ಆಗ್ತಾವೆ. ಆದರೆ ಅದು ನಿಜವಾಗ್ಲೂ ಎಷ್ಟು ಸರಿ ಐತಿ ಅಂತನ್ನೋದು ಟೆಸ್ಟ್ ಮಾಡಬೇಕಾಗತ್ತೆ. ಆ ಟೆಸ್ಟಿಗೆ ನಾವು ಟೆಸ್ಟ್ ಆಫ್ ಫೀಸಿಬಿಲಿಟಿ ಅಂತ ಕರಿತೀವಿ. ಸೊ ಈ ಟೆಸ್ಟ್ ಆಫ್ ಫೀಸಿಬಿಲಿಟಿ ಮಾಡಬೇಕು ಅಂತಂತಂದ್ರೆ ಯು ಹ್ಯಾವ್ ಟು ಕನ್ಸಿಡರ್ ಮೇನ್ಲಿ ದೀಸ್ 6 ಏರಿಯಾಸ್. ಅದರೊಳಗೆ ಒಂದೇದು ಯಾವುದು ಅಂತಂದ್ರೆ ಪ್ರಾಡಕ್ಟ್ ಆರ್ ಸರ್ವಿಸ್ ಫೀಸಿಬಿಲಿಟಿ. ಸೊ ನಾವು ಮುಂದೆ ಪ್ರೊಡ್ಯೂಸ್ ಮಾಡಬೇಕಾಗಿರುವಂಥ ಪ್ರಾಡಕ್ಟು ಅಥವಾ ರೆಂಡರ್ ಮಾಡಬೇಕಾಗಿರುವಂಥ ಸರ್ವಿಸು ಅದು ಫೀಸಿಬಲ್ ಆಗೈತೋ ಇಲ್ಲೋ ಅಂತ ಟೆಸ್ಟ್ ಮಾಡಬೇಕು. ಅಂದರೆ ಆ ಪ್ರಾಡಕ್ಟು ಅಥವಾ ಸರ್ವಿಸಸನ್ನು ಡಿಸ್ಕ್ರಿಪ್ಷನ್ ಮಾಡಬೇಕು, ವ್ಯಾಖ್ಯಾನ ಮಾಡಬೇಕು, ಡಿಸ್ಕ್ರೈಬ್ ಮಾಡಬೇಕು, ಡಿಟರ್ಮೈನ್ ಮಾಡಬೇಕು. ಮತ್ತು ಟಾರ್ಗೆಟ್ ಮಾರ್ಕೆಟನ್ನು ಸ್ಟಡಿ ಮಾಡಬೇಕಾಗತ್ತೆ. ಯಾವ ಮಾರ್ಕೆಟಿಗೆ ನಾವು ಪ್ರಾಡಕ್ಟನ್ನು ಅಥವಾ ಸರ್ವಿಸಸನ್ನು ಸೆಲ್ ಮಾಡ್ತೀವಿ, ದ್ಯಾಟ್ ಮಾರ್ಕೆಟ್ ವಿ ನೀಡ್ ಟು ಸ್ಟಡಿ. ಮತ್ತು ಈ ಪ್ರಾಡಕ್ಟು ಅಥವಾ ಸರ್ವಿಸಸನ್ನು ಸೆಲ್ ಮಾಡಿದರೆ ಹೌ ಮಚ್ ಬೆನಿಫಿಟ್ ವಿ ವಿಲ್ ಗೆಟ್, ಬೆನಿಫಿಟ್ ಎಷ್ಟು ಸಿಗುತ್ತೆ ನಮಗೆ. ಮತ್ತು ಹೌ ದೀಸ್ ಪ್ರಾಡಕ್ಟ್ ಶುಡ್ ಬಿ ಸೋಲ್ಡ್ ಇನ್ ದ ಮಾರ್ಕೆಟ್, ಹೌ ದೀಸ್ ಪ್ರಾಡಕ್ಟ್ ಶುಡ್ ಬಿ ಪ್ರೊಡ್ಯೂಸ್ಡ್, ಹೌ ದೀಸ್ ಪ್ರಾಡಕ್ಟ್ ಶುಡ್ ಬಿ ಸೋಲ್ಡ್, ಆ್ಯಂಡ್ ಹೌ ವಿ ವಿಲ್ ಗೆಟ್ ದ ಪ್ರಾಫಿಟಬಿಲಿಟಿ ಆರ್ ರಿಟರ್ನ್ ರಿಲೇಟಿಂಗ್ ಟು ದೀಸ್ ಪ್ರಾಡಕ್ಟ್ ಅಂತ ಟೆಸ್ಟ್ ಮಾಡಬೇಕಾಗುತ್ತೆ. ಸೊ ಇಂಥ ಟೆಸ್ಟಿಗೆ ನಾವು ಪ್ರಾಡಕ್ಟ್ ಆರ್ ಸರ್ವಿಸ್ ಫೀಸಿಬಿಲಿಟಿ ಟೆಸ್ಟ್ ಅಂತ ಹೇಳ್ತೀವಿ. ಹೇಗೆ ಪ್ರಾಡಕ್ಟ್ ಬಗ್ಗೆ ಫೀಸಿಬಿಲಿಟಿ ಸ್ಟಡಿ ಮಾಡ್ತೇವೋ ಅದೇ ರೀತಿ ಆರ್ಗನೈಸೇಷನಲ್ ಫೀಸಿಬಿಲಿಟಿ ಸ್ಟಡಿನೂ ಮಾಡಬೇಕಾಗತ್ತೆ. ಅಂದರೆ ಆರ್ಗನೈಸೇಷನ್ ನಾವು ಎಲ್ಲಿ ಆಫೀಸನ್ನು ಸೆಟಪ್ ಮಾಡಬೇಕಂತ ಮಾಡೀವಿ, ಎಸ್ಟಾಬ್ಲಿಷ್ಮೆಂಟ್ ಮಾಡೀವಿ, ಅದು ಅವೈಲೇಬಲ್ ಆಫೀಸ್ ಇದೆಯೋ ಇಲ್ಲೋ, ದ್ಯಾಟ್ ಮೀನ್ಸ್ ಅವೈಲೇಬಿಲಿಟಿ ಆಫ್ ಆಫೀಸ್. ಮತ್ತು ಆ ಆಫೀಸನ್ನು ಒಂದು ಏರಿಯಾನಲ್ಲಿ ಸೆಟಪ್ ಮಾಡಬೇಕಂದ್ರೆ ಗೌರ್ಮೆಂಟಿಂದ ನಮಗೆ ಯಾವ ರೀತಿಯಾದಂಥ ಸಪೋರ್ಟ್ ಸಿಗುತ್ತೆ, ಮತ್ತು ಅಲ್ಲಿ ಲೇಬರ್ಸದ ಅವೈಲೇಬಿಲಿಟಿ ಇದೆಯೋ ಇಲ್ಲೋ, ಸ್ಕಿಲ್ಡ್ ಲೇಬರ್ಸ್, ಸಪ್ಲೈಯರ್ಸದ ಅವೈಲೇಬಿಲಿಟಿ ಇದೆಯೋ ಇಲ್ಲೋ, ಸಫಿಷಿಯೆಂಟ್ ಕಸ್ಟಮರ್ ಸಿಗ್ತಾರೋ ಇಲ್ಲೋ. ಓಕೆ. ಮತ್ತು ಆ ಫರ್ಮನ್ನು ಎಸ್ಟಾಬ್ಲಿಷ್ ಮಾಡಲಿಕ್ಕೆ ಯಾವೆಲ್ಲ ಲೀಗಲ್ ಫಾರ್ಮ್ಯಾಲಿಟೀಸನ್ನು ಫಾಲೋ ಮಾಡಬೇಕು. ಈಗ ಸೋಲ್ ಪ್ರೊಪ್ರೈಟರ್ಶಿಪ್ ಫರ್ಮ್ ಇದ್ದರೆ ಒಂಥರ ಲೀಗಲ್ ಫಾರ್ಮ್ಯಾಲಿಟಿ ಇರುತ್ತೆ, ಪಾರ್ಟ್ನರ್ಶಿಪ್ ಫರ್ಮ್ ಇದ್ದರೆ ಮತ್ತೊಂದು ಥರ ಲೀಗಲ್ ಫಾರ್ಮ್ಯಾಲಿಟಿ ಇರುತ್ತೆ, ಜಾಯಿಂಟ್ ಸ್ಟಾಕ್ ಕಂಪನಿ ಇದ್ದರೆ ಮತ್ತೊಂದು ಥರ ಲೀಗಲ್ ಫಾರ್ಮ್ಯಾಲಿಟಿ ಇರುತ್ತೆ. ಸೊ ಯು ಹ್ಯಾವ್ ಟು ಫಾಲೋ ಆಲ್ ದೋಸ್ ಲೀಗಲ್ ಫಾರ್ಮ್ಯಾಲಿಟೀಸ್. ನೆಕ್ಸ್ಟ್ ಫೈನಾನ್ಷಿಯಲ್ ಫೀಸಿಬಿಲಿಟಿ. ಈ ಫೈನಾನ್ಷಿಯಲ್ ಫೀಸಿಬಿಲಿಟಿ ಸ್ಟಡಿ ಮಾಡಬೇಕು ಅಂತಂದರೆ ಸೊ ಯು ಹ್ಯಾವ್ ಟು ಇವ್ಯಾಲ್ಯುಯೇಟ್ ದ ಫೈನಾನ್ಷಿಯಲ್ ಪರ್ಫಾರ್ಮೆನ್ಸ್ ಆಫ್ ದ ಬಿಸ್ನೆಸ್ ವಿಚ್ ಯು ಆರ್ ಗೋಯಿಂಗ್ ಟು ಎಸ್ಟಾಬ್ಲಿಷ್. ಸೊ ನಿಮಗೆ ಒಂದು ಬಿಸ್ನೆಸ್ಸದ ಐಡಿಯಾ ಸಿಕ್ಕೈತೀಗ, ಆ ಬಿಸ್ನೆಸ್ ಐಡಿಯಾ ಸಿಕ್ಕೈತಂದ್ರೆ ಆ ಬಿಸ್ನೆಸ್ಸನ್ನು ಎಸ್ಟಾಬ್ಲಿಷ್ ಮಾಡಬೇಕಂದ್ರೆ ಯಾವೆಲ್ಲ ರೀತಿಯಾದಂಥ ಖರ್ಚು ವೆಚ್ಚಗಳು ಆಗ್ತಾವು, ಹೌ ಮಚ್ ಕ್ಯಾಶ್ ಯು ರಿಕ್ವೈರ್ ಟು ಎಸ್ಟಾಬ್ಲಿಷ್ ಅ ಬಿಸ್ನೆಸ್ ಆರ್ಗನೈಸೇಷನ್, ವಾಟ್ ವಿಲ್ ಬಿ ದ ಕ್ಯಾಶ್ ಇನ್ಫ್ಲೋ, ವಾಟ್ ವಿಲ್ ಬಿ ದ ಕ್ಯಾಶ್ ಔಟ್ಫ್ಲೋ, ಹಣದ ಒಳಹರಿವು ಎಷ್ಟಾಗುತ್ತೆ, ಹಣದ ಹೊರಹರಿವು ಎಷ್ಟಾಗುತ್ತೆ, ಮತ್ತು ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಬೇಕು, ಇನ್ವೆಸ್ಟ್ಮೆಂಟ್ ಮಾಡಿದ ಆಧಾರದ ಮೇಲೆ ರಿಟರ್ನ್ ಎಷ್ಟು ಬರಬಹುದು, ವಿ ವಿಲ್ ಕಾಲ್ ಇಟ್ ಆಸ್ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್. ಸೊ ವಾಟ್ ವಿಲ್ ಬಿ ದ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್, what will be the profitability performance, and all these kind of evaluation should be done in this financial feasibility. And next is technical feasibility. Technical feasibility andre availability of proposed plant and equipment. Proposed plant and equipment ದು adequacy ಐತೋ ಇಲ್ಲೋ, availability ಐತೋ ಇಲ್ಲೋ ಅಂತ. Availability of land, availability of site, availability of power, that is electricity, transportation availability, communication facilities, anti-pollution laws, availability of raw materials, ಇವೆಲ್ಲ ಟೆಕ್ನಿಕಲ್ ಫೀಸಿಬಿಲಿಟಿಯಲ್ಲಿ ಸ್ಟಡಿ ಮಾಡಬೇಕಾಗತ್ತೆ. ನೆಕ್ಸ್ಟ್ ಈಸ್ ಇಂಡಸ್ಟ್ರಿ ಆರ್ ಮಾರ್ಕೆಟ್ ಫೀಸಿಬಿಲಿಟಿ. ಇಲ್ಲಿ
ಪಾಸಿಬಲ್ ಮಾರ್ಕೆಟ್ ಫಾರ್ ಅ ಪ್ರಾಡಕ್ಟ್ ಅಂದರೆ ನೀವು ಪ್ರೊಡ್ಯೂಸ್ ಮಾಡಿರುವಂಥ ಪ್ರಾಡಕ್ಟನ್ನು ಎಂಥ ಮಾರುಕಟ್ಟೆಯಲ್ಲಿ ನೀವು ಅದನ್ನು ಮಾರಾಟ ಮಾಡಬಹುದು ಅಂತ. ಸೊ ಹೂ ವಿಲ್ ಬಿ ದ ಪಾಸಿಬಲ್ ಕಸ್ಟಮರ್, ವೇರ್ ದೀಸ್ ಪ್ರಾಡಕ್ಟ್ ಶುಡ್ ಬಿ ಸೋಲ್ಡ್. ಓಕೆ, ಸೊ ಪಾಸಿಬಲ್ ಮಾರ್ಕೆಟ್ ಯಾವುದು, ಪಾಸಿಬಲ್ ಕಸ್ಟಮರ್ಸ್ ಯಾರು, ಮತ್ತು ವೇರ್ ಇಟ್ ಶುಡ್ ಬಿ ಸೋಲ್ಡ್ ಅಂತ. ಸೊ ದ್ಯಾಟ್ ಮಾರ್ಕೆಟ್ ಫೀಸಿಬಿಲಿಟಿ ಯು ಹ್ಯಾವ್ ಟು ಸ್ಟಡಿ ಇನ್ ದಿಸ್ ಕೇಸ್. Next one is economic analysis. So when it comes to economic analysis, you have to study about the capacity utilization of the customers, requirement of the raw materials, anticipated sales, what are all the expenditures relating to the production and other kind of activities, what will be the profit, what will be the future demand of a particular product. So these type of analysis you will find in case of the economic analysis. ಸೊ ಆರ್ಥಿಕವಾಗಿ ಇಂಥವೆಲ್ಲ ವಿಶ್ಲೇಷಣೆ ಮಾಡಬೇಕಾಗುತ್ತೆ ನೀವು. ಸೊ ಅದು ಕಸ್ಟಮರಿಗೆ ಸಂಬಂಧಪಟ್ಟಿದ್ದಿರ್ಬೋದು, ಮಾರುಕಟ್ಟೆಗೆ ಸಂಬಂಧಪಟ್ಟದ್ದಿರ್ಬೋದು, ಬೇಡಿಕೆಗೆ ಸಂಬಂಧಪಟ್ಟಿದ್ದಿರ್ಬೋದು. ಸೊ ಇವೆಲ್ಲನೂ ನೀವು ಆರ್ಥಿಕ ವಿಶ್ಲೇಷಣೆಯಲ್ಲಿ ನೀವು ಸ್ಟಡಿ ಮಾಡ್ತೀರಿ. ಸೊ ದಿಸ್ ಈಸ್ ಆಲ್ ಅಬೌಟ್ the first session. So in this first session we have studied about the introduction of business ideas and its various sources, and then meaning and the test of feasibilities. So these are all are the references that I have made for explaining you about the first session, that is sources of business idea and the test of feasibility. ಈಗ ಮೊದಲನೇ ಸೆಷನಲ್ಲಿ ನಾವು ಇಂಟ್ರೊಡಕ್ಷನ್ ಟು ಬಿಸ್ನೆಸ್ ಐಡಿಯಾ ಆ್ಯಂಡ್ ಇಟ್ಸ್ ಸೋರ್ಸಸ್ ಮತ್ತು ಮೀನಿಂಗ್ ಆ್ಯಂಡ್ ಟೆಸ್ಟ್ ಆಫ್ ಫಿಸಿಬಿಲಿಟಿ ಬಗ್ಗೆ ಸ್ಟಡಿ ಮಾಡಿದ್ವಿ. ಈಗ ನಾವು ವಿ ವಿಲ್ ಮೂವ್ ಆನ್ ಟು ದ ಸೆಕೆಂಡ್ ಸೆಷನ್, ದಟ್ ಈಸ್ ಸಿಗ್ನಿಫಿಕೆನ್ಸ್ ಆಫ್ ರೈಟಿಂಗ್ ಅ ಬಿಸ್ನೆಸ್ ಪ್ಲ್ಯಾನ್ ಅಥವಾ ಪ್ರಾಜೆಕ್ಟ್ ಪ್ರಪೋಸಲ್ ಅಂತಲೂ ನೀವು ಹೇಳ್ಬೋದು. ಸೊ ಒಂದು ಬಿಸ್ನೆಸ್ ಪ್ಲ್ಯಾನನ್ನು ಬರೆಯೋದ್ರಿಂದ, ಒಂದು ಪ್ರಾಜೆಕ್ಟ್ ಪ್ರಪೋಸಲನ್ನು ರೆಡಿ ಮಾಡೋದ್ರಿಂದ ಅದರಿಂದ ಏನು ಮಹತ್ವ ಇದೆ, ವಾಟ್ ಟೈಪ್ ಆಫ್ ಬೆನಿಫಿಟ್ ಆ್ಯನ್ ಎಂಟ್ರಪ್ರೆನರ್ ವಿಲ್ ಗೆಟ್. ಸೊ ಅಬೌಟ್ ದ್ಯಾಟ್ ಕಾನ್ಸೆಪ್ಟ್ ವಿ ವಿಲ್ ಡಿಸ್ಕಸ್. ದ ಲರ್ನಿಂಗ್ ಆಬ್ಜೆಕ್ಟಿವ್ ಆಫ್ ದಿಸ್ ಸೆಷನ್ ಈಸ್ ಟು ನೋ ದ ನೀಡ್ ಫಾರ್ ರೈಟಿಂಗ್ ಬಿಸ್ನೆಸ್ ಪ್ಲ್ಯಾನ್ ಆರ್ ದ ಪ್ರಾಜೆಕ್ಟ್ proposal. And the learning outcome of this session is students will learn how to write a business plan. So ಈ ಸೆಷನ್ ಆದಮೇಲೆ you will come to know how to write the business plan. ಸೊ ಒಂದು ಬಿಸ್ನೆಸ್ ಪ್ಲ್ಯಾನ್ ಅಂತ ಅನ್ನೋದು ಇಟ್ ಪ್ಲೇ ಅ ವೆರಿ ಇಂಪಾರ್ಟೆಂಟ್ ರೋಲ್. ಓಕೆ, so this a business plan is a very important strategic tool for an entrepreneur. So that means it act as a tool. A good business plan will not only help the entrepreneurs to focus on specific steps necessary for their to make a business ideas succeed, but it also helps them to achieve both their short term and long term objectives. So andre ಈ ಬಿಸ್ನೆಸ್ ಪ್ಲ್ಯಾನನ್ನು ಬರೆಯೋದ್ರಿಂದ, ಒಂದು ಪ್ರಾಜೆಕ್ಟ್ ಪ್ರಪೋಸಲನ್ನು ರೆಡಿ ಮಾಡೋದ್ರಿಂದ ಇದು ಎಂಟ್ರಪ್ರೆನರಿಗೆ ಬರೀ ಅವನಿಗೆ ಯಾವೆಲ್ಲ ಚಟುವಟಿಕೆಗಳನ್ನು ಯಾವಾಗ ಮಾಡಬೇಕು, ಯಾವ ಹಂತದಲ್ಲಿ ಮಾಡಬೇಕು ಅಂತ ತಿಳ್ಕೊಳ್ಳೋದು ಅಷ್ಟೇ ಅಲ್ಲ. ಸೊ ದೀಸ್ ಅ ಬಿಸ್ನೆಸ್ ಪ್ಲ್ಯಾನ್ ವಿಲ್ ಆಲ್ಸೋ ಹೆಲ್ಪ್ ಹಿಮ್ ಟು ಅಚೀವ್ ಹೀಸ್ ಲಾಂಗ್ ಟರ್ಮ್ ಆ್ಯಂಡ್ ಆಸ್ ವೆಲ್ ಆಸ್ ಶಾರ್ಟ್ ಟರ್ಮ್ objectives. So these are all are the various significance or the importance that you will get so with the help of writing a good business plan. So ಮೊದಲನೇ ಬೆನಿಫಿಟ್ ಏನು ಅಂದರೆ ಇಟ್ ಹೆಲ್ಪ್ ಯು ವಿತ್ ಅ ಕ್ರಿಟಿಕಲ್ ಡಿಸಿಷನ್. ಇಟ್ ಹೆಲ್ಪ್ ಯು ಅಂತಂದರೆ ಇಟ್ ಹೆಲ್ಪ್ಸ್ ದ ಎಂಟ್ರಪ್ರೆನರ್ ಇನ್ ಟೇಕಿಂಗ್ ದ ಕ್ರಿಟಿಕಲ್ ಡಿಸಿಷನ್ಸ್. ಅಂದರೆ ಒಂದು ಒಳ್ಳೆಯ ಬಿಸ್ನೆಸ್
ಐಡಿಯಾನ ಆ ರಿಟರ್ನ್ ಸ್ಟೇಟ್ಮೆಂಟಲ್ಲಿ ಹಾಕ್ಕೊಂಡಿದ್ರೆ, ಸೊ ಒಂದು ಬಿಸ್ನೆಸ್ ಪ್ಲ್ಯಾನನ್ನು ರೈಟ್ ಮಾಡಿದರೆ ಸೊ ಹಿ ವಿಲ್ ಬಿ ಏಬಲ್ ಟು ಟೇಕ್ ದ ಕ್ರೂಷಿಯಲ್ ಡಿಸಿಷನ್ ಅಂತ. ಅದು ಪ್ರಾಡಕ್ಟಿಗೆ ಸಂಬಂಧಪಟ್ಟಿದ್ದಿರ್ಬೋದು, ಅಥವಾ ಪ್ರೊಡಕ್ಷನಿಗೆ ಸಂಬಂಧಪಟ್ಟಿದ್ದಿರ್ಬೋದು, ಮಾರ್ಕೆಟಿಂಗ್ ಆ್ಯಕ್ಟಿವಿಟಿಗಳ ಬಗ್ಗೆ ಇರ್ಬೋದು, ಫಿನಾನ್ಷಿಯಲ್ ಆ್ಯಕ್ಟಿವಿಟೀಸ್, ಆರ್ ಇಟ್ ಮೇ ಬಿ ರಿಲೇಟಿಂಗ್ ಟು ಹ್ಯೂಮನ್ ರಿಸೋರ್ಸ್ ಆ್ಯಕ್ಟಿವಿಟಿ, ಯಾವುದೇ ಚಟುವಟಿಕೆಗಳು. ಸೊ ಇವೆಲ್ಲ ಡಿಪಾರ್ಟ್ಮೆಂಟಲ್ಲೂ ಕೂಡ ದೇರ್ ವಿಲ್ ಬಿ ಅ ಮೇಜರ್ ಡಿಸಿಷನ್ಸ್ ಟು ಬಿ ಟೇಕನ್. ಸೊ ಒಂದು ಒಳ್ಳೆ ಬಿಸ್ನೆಸ್ ಪ್ಲ್ಯಾನ್ ಅಂತ ಇತ್ತು ಅಂದರೆ, ಸೊ ಹಿ ವಿಲ್ ಗೆಟ್ ಸಮ್ ಪಿಕ್ಚರ್, a clear picture. So based on that picture he can take various decisions, the major decisions, the crucial decision, the critical decision he will be able to take to iron out the kinks. Andre he has to ask himself a lot of hard questions. ಅವನು ತನ್ನಂದಕ್ಕೆ ತಾನೇ ಹಾರ್ಡ್ ಕ್ವಶನ್ಸನ್ನು ಕೇಳಬೇಕಾಗತ್ತೆ. ಆ್ಯಂಡ್ ಹಿ ಹ್ಯಾಸ್ ಟು ಟೇಕ್ ಅ ಟೈಮ್ ಟು ಕಮ್ ಅಪ್ ವಿತ್ ಸಮ್ ಸೊಲ್ಯೂಷನ್ ವಿತ್ ರಿಸರ್ಚ್ಡ್ ಆ್ಯಂಡ್ ಇನ್ಸೈಟ್ಫುಲ್ ಆನ್ಸರ್ಸ್. ಸೊ ಹಿ ಹ್ಯಾಸ್ ಟು ಫೈಂಡ್ ಔಟ್ ಸಮ್ ಹಾರ್ಡ್ ಕ್ವಶನ್ಸ್. ಅವನು ತನ್ನಷ್ಟಕ್ಕೆ ತಾನೇ ಪ್ರಶ್ನೆ ಕೇಳಬೇಕಾಗತ್ತೆ, ಸಮ್ ಹಾರ್ಡ್ ಕ್ವಶನ್ಸನ್ನು. ಸೊ ನಾನು ಹೀಗೆ ಮಾಡಬೇಕು, ಹಾಗೆ ಮಾಡಬೇಕು ಅಂತಂಥೇಳಿ. ಸೊ ಆ್ಯಂಡ್ ಹಿ ಹ್ಯಾಸ್ ಟು ಫೈಂಡ್ ದ ಆನ್ಸರ್ಸ್ ಫಾರ್ ದೋಸ್ ಕ್ವಶನ್ಸ್. ಸೊ ಆ ಆನ್ಸರ್ ಹೇಗಿರಬೇಕು ಅಂತಂದರೆ, ದೇರ್ ಮಸ್ಟ್ ಬಿ ಅ ಪ್ರಾಪರ್ ಇನ್ವೆಸ್ಟಿಗೇಷನ್ ಆನ್ ದೋಸ್ ಆನ್ಸರ್ಸ್, ದೇರ್ ಮಸ್ಟ್ ಬಿ ಅ ಪ್ರಾಪರ್ ರಿಸರ್ಚ್ ಆನ್ ದೋಸ್ ಆನ್ಸರ್ಸ್. ಸೊ ಇನ್ಸೈಟ್ಫುಲ್ ಆನ್ಸರ್ಸ್ ಹಿ ಹ್ಯಾಸ್ ಟು ಗಿವ್ ಫಾರ್ ದೋಸ್ ಕ್ವಶನ್ಸ್. ಸೊ ದ್ಯಾಟ್ ಟೈಪ್ ಆಫ್ ಹೆಲ್ಪ್ ಹಿ ವಿಲ್ ಗೆಟ್. ಸೊ ಅಂಥವೆಲ್ಲ ಪ್ರಶ್ನೆಗಳಿಗೆ ಉತ್ತರ ಬೇಕು ಅಂತಂದರೆ ಹಿ ಶುಡ್ ಹ್ಯಾವ್ ಸಮ್ ಬಿಸ್ನೆಸ್ ಐಡಿಯಾ ಇನ್ ಹಿಸ್ ಮೈಂಡ್. ಸೊ ವೆನೆವರ್ ದೇರ್ ಈಸ್ ಅ ಗುಡ್ ಬಿಸ್ನೆಸ್ ಐಡಿಯಾಸ್, ಸೊ ಡೆಫಿನೆಟ್ಲಿ ದೇರ್ ವಿಲ್ ಬಿ ಸಮ್ ಸೊಲ್ಯೂಷನ್ ಟು ದಿ ಈಚ್ ಆ್ಯಂಡ್ ಎವ್ರಿ ಟೈಪ್ ಆಫ್ ಕ್ವಶನ್ಸ್. he will be able to find out the solutions. So that is the benefit he will get with the help of the written statement of the business ideas. And to avoid a big mistakes, ಸೊ ಇಲ್ಲಿ ದೊಡ್ಡ ದೊಡ್ಡ ಮಿಸ್ಟೇಕ್ಗಳನ್ನು ಅವಾಯ್ಡ್ ಮಾಡ್ಬೋದು ಒಂದು ಬಿಸ್ನೆಸ್ ಪ್ಲ್ಯಾನ್ ಅಂತ ಅನ್ನೋದಾದರೆ. ಸೊ ಯಾಕಂದರೆ ಇಲ್ಲಿ ಒಂದು ರೋಡ್ ಮ್ಯಾಪ್ ಸಿಗುತ್ತೆ, ಯಾವ ಟೈಮಿಗೆ ಯಾವಾಗ ಎಷ್ಟು ಕೆಲಸ ಮಾಡಬೇಕು, ಯಾರಿಂದ ಆ ಕೆಲಸ ಮಾಡ್ಕೋಬೇಕು, ಮತ್ತು ಆ ಕೆಲಸಕ್ಕೆ ಖರ್ಚು ಎಷ್ಟಾಗ್ತವೆ. ಸೊ ಫಾರ್ ಈಚ್ ಆ್ಯಂಡ್ ಎವ್ರಿಥಿಂಗ್ ದೇರ್ ವಿಲ್ ಬಿ ಅ ಸೆಟಪ್, ಆ್ಯಂಡ್ ಈಚ್ ಆ್ಯಂಡ್ ಎವ್ರಿಥಿಂಗ್ ವಿಲ್ ಬಿ ಪ್ರೀ ಡಿಟರ್ಮೈನ್ಡ್ ಇನ್ ನೇಚರ್. ಸೊ ಅದಕ್ಕೋಸ್ಕರ ಸೊ ಅವನಿಗೆ ಎಲ್ಲ ಚಟುವಟಿಕೆಗಳ ಬಗ್ಗೆ ಮುಂಚಿತವಾಗಿ ಅವನು ವಿಚಾರ ಮಾಡಿದ್ರಿಂದ ಸೊ ಹಿ ಕ್ಯಾನ್ ಗೆಟ್ ರೆಡಿ ಇನ್ ಅಡ್ವಾನ್ಸ್, ಆ್ಯಂಡ್ ಹಿ ಕ್ಯಾನ್ ಅವಾಯ್ಡ್ those type of mistakes, at least regular mistakes. And he can adopt some strategies for contingent mistakes also, and to prove the viability of the business. So they can also prove the viability of the business. ಅಂದರೆ ಈ ಬಿಸ್ನೆಸ್ ಪ್ಲ್ಯಾನಲ್ಲಿ ಜನರೇಟ್ ಮಾಡಿರುವಂಥ ಕಾನ್ಸೆಪ್ಟು ಮತ್ತು ರಿಯಾಲಿಟಿ, ಇವು ಎರಡರದ ಬಿಟ್ವೀನ್ ದೀಸ್ ಟು ಗ್ಯಾಪ್ ಏನಾದರೂ ಇದ್ದರೆ ಆ ಗ್ಯಾಪನ್ನು ಫಿಲ್ ಮಾಡಬಹುದು ಅಂತ. ಓಕೆ, ಸೊ ಹಿ ಕ್ಯಾನ್ ಫೈಂಡ್ ಔಟ್ ದ ವಯಾಬಿಲಿಟಿ ಆಫ್ ದ ಬಿಸ್ನೆಸ್, ವಾಟ್ ಈಸ್ ಥಿಯರಿಯಾಟಿಕಲ್ ಕಾನ್ಸೆಪ್ಟ್ ಆ್ಯಂಡ್ ವಾಟ್ ಈಸ್ ಇನ್ ರಿಯಾಲಿಟಿ, ಆ್ಯಂಡ್ ಫಾರ್ ರಿಯಾಲಿಟಿ ವಾಟ್ ಟೈಪ್ ಆಫ್ ಚೇಂಜಸ್ ಹ್ಯಾವ್ ಟು ಬಿ ಮೇಡ್. ಓಕೆ, ಸೊ whatever the concept generated through business ideas, so those concepts must be close to the reality. So then only the business will become more successful and achievable. Next, to set a better objectives and benchmarks. ಒಂದು ಒಳ್ಳೆ ಉದ್ದೇಶಗಳನ್ನು ಹಾಕ್ಕೋಬೋದು, ಒಂದು ಬೆಂಚ್ ಮಾರ್ಕ್ ಅಂತ ಹಾಕ್ಕೋಬೋದು, ಟಾರ್ಗೆಟ್ ಅಂತ ಸೆಟ್ ಮಾಡ್ಬೋದು, ಸ್ಟ್ಯಾಂಡರ್ಡ್ಸ್ ಅಂತ ಸೆಟ್ ಮಾಡ್ಬೋದು. ಮತ್ತು ಇವನ್ನೆಲ್ಲ ಸೆಟ್ ಮಾಡಿದಾದಮೇಲೆ ಅವನ್ನ ಕಮ್ಯುನಿಕೇಟ್ನು ಮಾಡಬಹುದು ಅಂತ. ಓಕೆ, ಸೊ ಹಿ ಕ್ಯಾನ್ ಕಮ್ಯುನಿಕೇಟ್ ಹೀಸ್ ಬಿಸ್ನೆಸ್ ಆರ್ಗನೈಸೇಷನ್ಸ್ ಬೆಂಚ್ ಮಾರ್ಕ್ಸ್ ಆ್ಯಂಡ್ ಆಸ್ ವೆಲ್ ಆಸ್ ಆಬ್ಜೆಕ್ಟಿವ್ಸ್ ಟು ಹೀಸ್ ಎಂಪ್ಲಾಯೀಸ್, ಟು ದಿ ಸಪ್ಲೈಯರ್ಸ್, ಟು ದಿ ಗೌರ್ಮೆಂಟ್, ಟು ದಿ ಸೊಸೈಟಿ, ಎಕ್ಸೆಟ್ರಾ ಎಕ್ಸೆಟ್ರಾ. ಆ್ಯಂಡ್ ದೆನ್ ದೇ ಪ್ರೊವೈಡ್ ಅ ಗೈಡ್ ಫಾರ್ ದಿ ಸರ್ವಿಸ್ ಪ್ರೊವೈಡರ್ಸ್. ಸೊ ಬಿಸ್ನೆಸ್ ಆರ್ಗನೈಸೇಷನಿಗೆ ಭಾಳ
ಕೆಲವೊಂದಿಷ್ಟು ಜನ ಸರ್ವಿಸ್ ಪ್ರೊವೈಡರ್ಸ್ ಇರ್ತಾರೆ. ಲೈಕ್ ಟೇಕ್ ಫಾರ್ ಎಕ್ಸಾಂಪಲ್ ಕಾಂಟ್ರಾಕ್ಟರ್ಸ್, human resource contractor, raw material supply contractors, okay. So financial agencies, legal assistants, consultants, lot many people will be there who provide service to the business organization. ಸೊ ಅವ್ರಿಗೆ ಒಂದು ಬಿಸ್ನೆಸ್ ಪ್ಲ್ಯಾನ್ ಅಂತ ಇತ್ತಂದರೆ ಅವ್ರಿಗೆ ಸರಿಯಾಗಿ ಗೈಡ್ ಮಾಡ್ಬೋದು. ಸೊ ದಿಸ್ ಇಸ್ ಅವರ್ ಬಿಸ್ನೆಸ್ ಆ್ಯಂಡ್ ದೀಸ್ ಆರ್ ದಿ ಆ್ಯಕ್ಟಿವಿಟೀಸ್ ವಿ ಆರ್ ಅಂಡರ್ಟೇಕಿಂಗ್ ಇನ್ ಫ್ಯೂಚರ್ ಅಂತ ಹೇಳಿ, so he can guide them properly so that they can give a good service to the organization. And very importantly, secure financing. So financially the business organization can feel secure if they develop a good business proposal. ಸೊ ಆ ಪ್ರಪೋಸಲನ್ನು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಗೆ ಸಬ್ಮಿಟ್ ಮಾಡಿದರೆ, ಸೊ ಆ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ನವರು ಅದನ್ನು ಇವ್ಯಾಲ್ಯುವೇಟ್ ಮಾಡ್ತಾರೆ, ಮೌಲ್ಯಮಾಪನ ಮಾಡ್ತಾರೆ. ಆವಾಗ ಅದು ಪ್ಲ್ಯಾನ್ ಕರೆಕ್ಟಾಗಿ ಇತ್ತು ಅಂದರೆ ರಿಕ್ವೈರ್ಮೆಂಟ್ ಪ್ರಕಾರ, ಸೊ ದೇ ವಿಲ್ ಪ್ರೊವೈಡ್ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಟು ದಿ ಬಿಸ್ನೆಸ್ ಆರ್ಗನೈಸೇಷನ್. ಸೊ ದ್ಯಾಟ್ ಮೀನ್ಸ್ ಫಾರ್ ಗೆಟಿಂಗ್ ಅ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಫ್ರಾಮ್ ದಿ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್, so this business plan or project proposal will be the source or will be the base or will be the major document for getting funds. Okay, the next, to better understand the broader landscape, ಅಂದರೆ ಈಗ ಒಂದು ಬಿಸ್ನೆಸ್ ಪ್ಲ್ಯಾನ್ ಇತ್ತು ಅಂತಂದರೆ ಆ ಬಿಸ್ನೆಸ್ ಅಂತಂತಂದರೆ ಅವನಿಗೆ ಅರ್ಥ ಆಗುತ್ತೆ ಒಂದು ಬಿಸ್ನೆಸ್ ಪ್ಲ್ಯಾನನ್ನು ಸೆಟ್ ಮಾಡಿದರೆ. ಸೊ ಇಟ್ ಈಸ್ ನಾಟ್ ಓನ್ಲಿ ಅಂಡರ್ ಹೀಸ್ ಬಿಸ್ನೆಸ್ ಆರ್ಗನೈಸೇಷನ್ ರೂಫ್. ಓಕೆ, ಸೊ ಒಂದು ಚಾವಣಿ ಒಳಗನ ಬಿಸ್ನೆಸ್ ಅಲ್ಲ ಅಂತ. ಸೊ ಬಿಸ್ನೆಸ್ ಮೀನ್ಸ್ ಇಟ್ ಈಸ್ ಎವ್ರಿಥಿಂಗ್. ಸೊ ಹಿ ಹ್ಯಾಸ್ ಟು ಬಿ ಇನ್ ಟಚ್ ವಿತ್ ದ ಗವರ್ಮೆಂಟ್, ದ ಕಸ್ಟಮರ್, ದ ಸೊಸೈಟಿ, ದ ಸಪ್ಲೈಯರ್ಸ್, ಮಿಡಲ್ ಮ್ಯಾನ್, ಎಕ್ಸೆಟ್ರಾ ಎಕ್ಸೆಟ್ರಾ. So apart from the area of the business organization, the entrepreneur should think beyond. Okay, so that is the landscape of the business. So it is everything, and each and everything should be taken into consideration. Why? Because each and every type of aspect will affect on the business. And to reduce the risk, for the sake of reducing the risk of the business organization, you should have a better business plan. So if you conduct all the business activities as per the plan, so definitely there will be a reduction in the risk. The risk means it may be relating to the return related risk, or it may be relating to the cost related risk, labor or employee related risk, government related risk, or all other kind of systematic and unsystematic risks. So these type of risk can be reduced with the help of implementing some strategies. So if you know what is your business plan, then only you will be able to implement a good strategic plan for your business organization to reduce the future risk. So these are the importance or significance of writing in business that you can find. So in the second session we have discussed about the significance of writing a business plan or the project. So these are the references that I have made for this session. So you can go through these references. So this is all about the second session. So dear students, in last session alli we have discussed about the significance of writing a business plan or the project proposal. So now we will move on to the next session. So that is contents of the business plan. The objective of this session is to know the business plan, and after this session the students will be able to learn about how to prepare the business contents of the business plan. So ಈಗ ಬಿಸ್ನೆಸ್ ಪ್ಲ್ಯಾನನ್ನು ನಾವು ಜನರೇಟ್ ಮಾಡಬೇಕು ಅಂತ ಮುಂಚೆ ಡಿಸ್ಕಸ್ ಮಾಡಿದ್ವಿ. ಮತ್ತು ಬಿಸ್ನೆಸ್ ಪ್ಲ್ಯಾನ್ ಮಾಡೋದ್ರಿಂದ
ಅದರಿಂದ ಏನು ಬೆನಿಫಿಟ್ ಆಗಬೇಕು ಅಂತ ಸೆಕೆಂಡ್ ಸೆಷನಲ್ಲಿ ಡಿಸ್ಕಸ್ ಮಾಡಿದ್ವಿ. ಸೊ ನಾವು ಹಿಯರ್ ವಿ ವಿಲ್ ಡಿಸ್ಕಸ್, ಸೊ ವಾಟ್ ಆರ್ ಆಲ್ ದ ಥಿಂಗ್ಸ್ ವಿಲ್ ಬಿ ದೇರ್ ಇನ್ ದ ಬಿಸ್ನೆಸ್ ಪ್ಲ್ಯಾನ್. ಒಂದು ಪ್ರಾಜೆಕ್ಟ್ ಪ್ರಪೋಸಲ್ ಅಂತ ರೆಡಿ ಮಾಡಬೇಕು ಅಂದರೆ ಆ ಪ್ರಾಜೆಕ್ಟ್ ಪ್ರಪೋಸಲನ್ನು ನಾವು ಗೌರ್ಮೆಂಟಿಗೆ ಸಬ್ಮಿಟ್ ಮಾಡುವ ಸಂದರ್ಭ ಬರಬಹುದು, ಮತ್ತು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಗೆ ಸಬ್ಮಿಟ್ ಮಾಡೋ ಸಂದರ್ಭ ಬರಬಹುದು. ಸೊ ಅದಕ್ಕಾಗಿ ಈ ಬಿಸ್ನೆಸ್ ಪ್ಲ್ಯಾನನ್ನು ಸಿಸ್ಟಮ್ಯಾಟಿಕ್ ಆಗಿ ರೆಡಿ ಮಾಡಬೇಕಾಗುತ್ತೆ. ಸೊ ವಿ ಹ್ಯಾವ್ ಟು ಪ್ರಿಪೇರ್ ದ ಬಿಸ್ನೆಸ್ ಪ್ಲ್ಯಾನ್ ಸಿಸ್ಟಮ್ಯಾಟಿಕಲಿ. ಸೊ ದೇರ್ ಆರ್ ಸಮ್ ಜನರಲ್ ಸ್ಟೆಪ್ಸ್ ಆರ್ ದೇರ್. ಸೊ ಇಫ್ ಯು ಫಾಲೋ ದೀಸ್ ಸ್ಟೆಪ್ಸ್, so your business plan or the written statement of the plan will be more accurate and attractive to the government and as well as to the financial institutions especially. So now first let me explain you what is business plan. So business plan andre enu anta. So business plan antandre it is a written statement. Okay, so it is a written statement of an entrepreneur proposes to take up. ಅಂದರೆ ಎಂಟ್ರಪ್ರೆನರು ಯಾವ ಬಿಸ್ನೆಸ್ ಮಾಡಬೇಕು ಅಂತ ಅಂದ್ಕೊಂಡಿರ್ತಾನೋ, ಸೊ ಅದನ್ನು ಅವನು ಬರವಣಿಗೆಯ ಮುಖಾಂತರ ಹೇಳ್ತಾನೆ ಏನೆಲ್ಲ ಮಾಡಬೇಕು ಅಂತ, ಆ ಬಿಸ್ನೆಸ್ ಐಡಿಯಾನ. ಓಕೆ, ಸೊ ದ್ಯಾಟ್ ಈಸ್ ಕಾಲ್ಡ್ ಆಸ್ ಅ ಬಿಸ್ನೆಸ್ ಪ್ಲ್ಯಾನ್. ಸೊ ಇಟ್ ಈಸ್ ಅ ಕೈಂಡ್ ಆಫ್ ಗೈಡ್ ಫಾರ್ ಕೋರ್ಸ್ ಆಫ್ ಆ್ಯಕ್ಷನ್. ಮುಂದೆ ಏನು ಆ್ಯಕ್ಷನ್ ಮಾಡಬೇಕು ಅಂತ ಅನ್ನೋದು ಅದು ಒಂಥರ ಗೈಡ್ ಆಗುತ್ತೆ ಅಂತ. ಇಟ್ ವಿಲ್ ಆ್ಯಕ್ಟ್ ಆ್ಯಸ್ ಅ ಗೈಡ್ ಫಾರ್ ಫ್ಯೂಚರ್ ಕೋರ್ಸ್ ಆಫ್ ಆ್ಯಕ್ಷನ್. ವಾಟ್ ದ ಎಂಟ್ರಪ್ರೆನರ್ ಹೋಪ್ಸ್ ಟು ಅಚೀವ್ ಇನ್ ಹಿಸ್ ಬಿಸ್ನೆಸ್ ಆ್ಯಂಡ್ ಹೌ he is going to achieve it. Okay, so what the entrepreneur hope to achieve, so in future what he is going to achieve and how he will achieve that objectives and goals. ಸೊ ಅದನ್ನು ಅವನು ರಿಟರ್ನ್ ಸ್ಟೇಟ್ಮೆಂಟಲ್ಲಿ ಹೇಳ್ತಾನೆ. ಸೊ ದ್ಯಾಟ್ ವಿ ವಿಲ್ ಕಾಲ್ ಇಟ್ ಆ್ಯಸ್ ದ ಬಿಸ್ನೆಸ್ ಪ್ಲ್ಯಾನ್. ದ್ಯಾಟ್ ಈಸ್ ದ ಫ್ಯೂಚರ್ ಕೋರ್ಸ್ ಆಫ್ ಆ್ಯಕ್ಷನ್. ಸೊ ನಾನು ನಿಮಗೆ ಈಗ ಹೇಳಿದಾಗೆ ಆ ಬಿಸ್ನೆಸ್ ಕಂಟೆಂಟಲ್ಲಿ ಏನಿರುತ್ತೆ ಅಂತ, ಆ ಸ್ಟೇಟ್ಮೆಂಟಲ್ಲಿ ಏನಿರುತ್ತೆ ಅಂತ. ಸೊ ಅದರಲ್ಲಿ ಮೊದಲನೇದಾಗಿ ಇರೋದೇನು ಅಂತಂದರೆ ದ ಜನರಲ್ ಇನ್ಫಾರ್ಮೇಷನ್. ಸೊ ಈ ಜನರಲ್ ಇನ್ಫಾರ್ಮೇಷನ್ನಾಗ ನೀವು ಬಯೋಡೇಟಾ ಆಫ್ ಪ್ರಮೋಟರ್ದು ನೋಡ್ತೀರಿ. ಸೊ ಪ್ರಮೋಟ್ರದ್ದು ಹೆಸರಾಗಿರ್ಬೋದು, ಅವ್ರ ಅಡ್ರೆಸ್ ಆಗಿರ್ಬೋದು, ಅವ್ರ ಕ್ವಾಲಿಫಿಕೇಷನ್ ಆಗಿರ್ಬೋದು, ಎಕ್ಸ್ಪೀರಿಯನ್ಸ್ ಆಗಿರ್ಬೋದು. ಸೊ ಆಲ್ ದೀಸ್ ಇನ್ಫಾರ್ಮೇಷನ್ ಯು ವಿಲ್ ಫೈಂಡ್. ದ ನೆಕ್ಸ್ಟ್ ಒನ್ ಈಸ್ ಇಂಡಸ್ಟ್ರಿ ಪ್ರೊಫೈಲ್. ಸೊ ಇಂಡಸ್ಟ್ರಿಯಲ್ ಪ್ರೊಫೈಲಲ್ಲಿ ಇಂಡಸ್ಟ್ರಿದು ಪಾಸ್ಟ್ ಪರ್ಫಾರ್ಮೆನ್ಸ್ ಹೇಳ್ಬೋದು, ದ ಪ್ರೆಸೆಂಟ್ ಸ್ಟೇಟಸ್ ಆಫ್ ದಿ ಇಂಡಸ್ಟ್ರಿ. ಓಕೆ, ವಾಟ್ ಟೈಪ್ ಆಫ್ ಪ್ರಾಬ್ಲಮ್ಸ್ ಇಟ್ ಈಸ್ ಫೇಸಿಂಗ್. ಓಕೆ, so what type of organization it is, whether it is a sole proprietorship firm or partnership firm. So our industry, what type of product it is producing, all those information you will find. And then constitution and the organization. Okay, andre each and every type of business organizations will be having its own set of establishments. ಓಕೆ, ಅದು ಸರ್ಟಿಫಿಕೇಟ್ ಆಫ್ ರಿಜಿಸ್ಟ್ರೇಷನಿಗೆ ಸಂಬಂಧಪಟ್ಟಿದ್ದಿರ್ಬೋದು. ಒಂದು ಬಿಸ್ನೆಸ್ ಆರ್ಗನೈಸೇಷನ್ ಕಾನ್ಸ್ಟಿಟ್ಯೂಟ್ ಆಗಬೇಕಂದ್ರೆ, ಎಸ್ಟಾಬ್ಲಿಷ್ ಆಗಬೇಕು ಅಂತಂದರೆ ಸ್ವಲ್ಪ ರಿಜಿಸ್ಟ್ರೇಷನ್ ಮಾಡಬೇಕಾಗತ್ತೆ. ಅವಾಗ ಅದು ಪ್ರೊವಿಷನಲ್ ರಿಜಿಸ್ಟ್ರೇಷನ್ ಇರ್ಬೋದು, ಪರ್ಮನೆಂಟ್ ರಿಜಿಸ್ಟ್ರೇಷನ್ ಇರ್ಬೋದು, ಅಥವಾ ಸೋಲ್ ಪ್ರೊಪ್ರೈಟರ್ಶಿಪ್ ಫರ್ಮಿಗೆ ಸಂಬಂಧಪಟ್ಟಂಥ ಲೀಗಲ್ ಡಾಕ್ಯುಮೆಂಟ್ಸ್ ಇರ್ಬೋದು. ಪಾರ್ಟ್ನರ್ಶಿಪ್ ಫರ್ಮ್ ಇದ್ದರೆ, ಸೊ ಆ್ಯಸ್ ಪರ್ ದ ಪಾರ್ಟ್ನರ್ಶಿಪ್ ಆ್ಯಕ್ಟ್ 1932 ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಪ್ರಕಾರ ಎಸ್ಟಾಬ್ಲಿಷ್ ಮಾಡಬೇಕಾಗತ್ತೆ. ಜಾಯಿಂಟ್ ಸ್ಟಾಕ್ ಕಂಪನಿ ಆದರೆ ಆ್ಯಸ್ ಪರ್ ದ ಕಂಪನೀಸ್ ಆ್ಯಕ್ಟ್ 2013 ಪ್ರಕಾರ ಎಸ್ಟಾಬ್ಲಿಷ್ಮೆಂಟ್ ಮಾಡಬೇಕಾಗತ್ತೆ. ಸೊ ಹೌ ಟು ಕಾನ್ಸ್ಟಿಟ್ಯೂಷ್, ಹೌ ಇಟ್ ಹ್ಯಾಸ್ ಕಾನ್ಸ್ಟಿಟ್ಯೂಟೆಡ್. ಓಕೆ, ಸೊ ದ ಡೈರೆಕ್ಟರೇಟ್ ಆಫ್ ಇಂಡಸ್ಟ್ರೀಸ್ ಆ್ಯಂಡ್ ಇಂಡಸ್ಟ್ರೀಸ್ ಕಡೆಯಿಂದ ಪರ್ಮಿಷನ್ ತೊಗೊಳ್ಬೇಕಾಗತ್ತೆ, ಅಥವಾ ಡಿಸ್ಟ್ರಿಕ್ಟ್ ಇಂಡಸ್ಟ್ರಿ ಸೆಂಟರ್ಗಳು ಅಂತ ಇರ್ತಾವೆ. ಸೊ ಥ್ರೂ ದ್ಯಾಟ್ ಯು ಹ್ಯಾವ್ ಟು ಕಾನ್ಸ್ಟಿಟ್ಯೂಟ್ ಯುವರ್ ಆರ್ಗನೈಸೇಷನ್. So those information you have to show in this written statement, that is business plan. And then product details. ಸೊ ಈ ಕಂಪನಿಯವರು ಪ್ರಾಡಕ್ಟನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದಿದ್ರೆ, ಸೊ ದೇ ಹ್ಯಾವ್ ಟು ಎಕ್ಸ್ಪ್ಲೇನ್ ಅಬೌಟ್ ದ ಪ್ರಾಡಕ್ಟ್ ಡೀಟೇಲ್ಸ್. ಸೊ ವಾಟ್ ಟೈಪ್ ಆಫ್ ಪ್ರಾಡಕ್ಟ್ ದೇ ಆರ್ ಪ್ರೊಡ್ಯೂಸಿಂಗ್,
Okay, so what is the range of product, what are the designs of the product, what type of advantages uh, the customers or the users can get from this product, etc., etc. So all those information must be provided here. ಮತ್ತು ಎರಡನೇ ಪಾಯಿಂಟಲ್ಲಿ ತುಂಬ ಇನ್ಫಾರ್ಮೇಷನನ್ನು ಹಾಕಬೇಕಾಗತ್ತಿಲ್ಲಿ. ಏನು ಅಂತಂತಂದರೆ, ಫಸ್ಟ್ ಯು ಹ್ಯಾವ್ ಟು ಎಕ್ಸ್ಪ್ಲೇನ್ ಅಬೌಟ್ ದ ಫಿಸಿಕಲ್ ಇನ್ಫ್ರಾಸ್ಟ್ರಕ್ಚರ್. ಅಂದರೆ ಅದು ರಾ ಮಟೀರಿಯಲ್ಸ್ ಇರ್ಬೋದು, ಸ್ಕಿಲ್ಡ್ ಅವೈಲೇಬಿಲಿಟಿ ಆಫ್ ಸ್ಕಿಲ್ಡ್ ಲೇಬರ್ಸು, ದ ಪವರ್ ಅವೈಲೇಬಿಲಿಟಿ ಆರ್ ದ ಯೂಸೇಜ್ ಆಫ್ ಪವರ್, ಯೂಸೇಜ್ ಆಫ್ ಫ್ಯೂಯಲ್ ಆ್ಯಂಡ್ ಯೂಸೇಜ್ ಆಫ್ ವಾಟರ್ ಬಗ್ಗೆ. And then what type of steps the business organization have taken to control the pollution, and what type of communication system they are using, like telecommunication ಇರ್ಬೋದು, ಅಥವಾ usage of electronic mails, that is email. uh, so nowadays lot many gadgets that you will find, different kind of apps are there. It may be WhatsApp, the other kind of apps they are using. So all those things must be mentioned here. And what type of transportation facilities they have, and how they are making it, ಅದರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಬೇಕಾಗತ್ತೆ. ಆ್ಯಂಡ್ ಅದರ್ ಟೈಪ್ ಆಫ್ ಕಾಮನ್ ಫೆಸಿಲಿಟೀಸ್ ಬಗ್ಗೆನೂ ಎಕ್ಸ್ಪ್ಲೇನ್ ಮಾಡಬೇಕಾಗತ್ತೆ ಇಲ್ಲಿ. ಓಕೆ, ಆ್ಯಂಡ್ ದೆನ್ the production process. Okay, so in common facilities ನಲ್ಲಿ, ಸೊ ಯಾವ ಮಷೀನ್ ರಿಪೇರ್ ಮಾಡೋ ಪ್ಲಾಂಟ್ಸ್ಗಳು ನಿಯರ್ ಬೈ ಏನಾದರೂ ಇದಾವ ಅದನ್ನು ಎಕ್ಸ್ಪ್ಲೇನ್ ಮಾಡಬೇಕಾಗತ್ತೆ. ಅಥವಾ ಎಲೆಕ್ಟ್ರಿಕಲ್ ರಿಪೇರ್ ಶಾಪ್ಸು, ವೆಲ್ಡಿಂಗ್ ಶಾಪ್ಸು, ಅದನ್ನೆಲ್ಲ ಇಲ್ಲಿ ಕಾಮನ್ ಫೆಸಿಲಿಟೀಸ್ನಲ್ಲಿ ಎಕ್ಸ್ಪ್ಲೇನ್ ಮಾಡಬೇಕಾಗತ್ತೆ. ಆ್ಯಂಡ್ ದೆನ್ ಟ್ರಾನ್ಸ್ಪೋರ್ಟ್, no, not transport, it is production process. Okay, so production process ನಲ್ಲಿ what is the production period the company is using, and what are all the process or steps involved in production process, and each and every steps cost must be explained, and time taken for completing those steps should also be explained here. And then machinery and equipment. So what type of machinery they are using, the size of the machine, the cost of the machine, the capacity of the machine, the investment relating to the machines, the sources of capital used for acquiring these machines should also be mentioned here. And the capacity of plant, the plant capacity, the total ಮ್ಯಾನುಫ್ಯಾಕ್ಚರಿಂಗ್ ಕೆಪಾಸಿಟಿ ಅದನ್ನು ಮೆನ್ಷನ್ ಮಾಡಬೇಕು. ಆ್ಯಂಡ್ ದ ಟೆಕ್ನಾಲಜಿ ಸೆಲೆಕ್ಟೆಡ್, ವಾಟ್ ಟೈಪ್ ಆಫ್ ಟೆಕ್ನಾಲಜಿ ಹ್ಯಾಸ್ ಸೆಲೆಕ್ಟೆಡ್ ದ ಆರ್ಗನೈಸೇಷನ್. ಓಕೆ, ಸೊ ದ ಅರೇಂಜ್ಮೆಂಟ್ ಶುಡ್ ಬಿ ಮೇಡ್ ಫಾರ್ ಅಕ್ವೈರಿಂಗ್ the technology should be mentioned in this business plan. So that means what type of arrangement they have made for acquiring the technology, the future, the technology. And the research and development activities. So this should also be mentioned here in the project report. So what type of the development activities they are undertaking through the research and development activity. So some business organization can establish a separate laboratory for the research and development activity. And the third point is market potential. So what type of demand and supply position is there in the market? What is the demand of the product, and how much percentage of supply can be made? That should be mentioned. And expected price of the product or the service. So what type of price they are using? So there are many kinds of prices are there, types of prices are there. So based on the convenience of the business organization, they can implement the price. And what should be the expected price from the customers, or in future what type of price they are going to fix. So that price can be mentioned in this project plan. And then marketing strategies.
So what type of marketing strategies they are following. So these strategies may be relating to pricing strategies or product strategies or the promotional strategies. The different type of strategies can be adopted. All those type of strategies must be mentioned in this content. And after sale services, so after selling the product or after ending the services, so what type of sale services the organization is going to make to the customers, so that should be explained here. And then the transportation. The transportation means here it is whether there is a requirement of public transport, or the entrepreneurs should have their own the transport facilities should be mentioned in this project report. Okay. And then in the fourth case, uh, in the project plan, so the entrepreneur must explain about the capital cost and sources of finance. So each and every type of capital will be having its own cost. So like equity capital will be having its own cost called as cost of equity. Preference capital will be having its own cost called as cost of capital, cost of preference shares. So like that, cost of debt will be there, cost of retained earnings will be there, uh, and various cost of money market instruments will also be there. And what are all the sources of finance to the organization? Those sources, possible sources, should also be mentioned, like equity capital, preference capital, debenture capital, loan. If it is an existing business organization, the retained earnings should also be mentioned here. And then assessment of working capital requirement. So this working capital will be required to meet the day-to-day expenditures of the organization, and how the business organization is assessing this working capital. So what type of day to day expenditure they are making, based on that they can have the working capital, the requirement that should also be clearly mentioned here, so that uh, the suppliers or the creditors should get satisfied with these type of the working capital maintained by the business organization. And then the other kind of financial aspects. So in this other kind of financial aspect, the competitors profitability will be evaluated, the return will be evaluated, and very importantly the business organization's future profitability and return will also be evaluated. And break even point will also be taken into consideration here. Okay. A break even analysis should be made, so with the help of the information relating to the variable cost and fixed cost. uh, so what will be the point wherein the cost and the profit will remain equal, so that point will be evaluated, so in this type of aspects. And next, economic and social variables. So as per the 2013 Companies Act, uh, there is a compulsion of corporate social responsibility. The company should contribute something to the society here, and they have to produce such type of product which should not be hazardous to the customers and to the society. And they have to establish such type of organization which should be acceptable to the society here. And other type of factors should also be considered, like the economic factors, like employment generation, import substitutions, export related activities, local resource utilization, and development of area. So all these things should be considered here. And next, in the last point, so how the project is going to be implemented, so that point should be mentioned here. So based on the time and based on the cost,
here an entrepreneur can prepare a chart, or he can prepare a table. Okay, and in that table, each and one side, each and every activity he has to mention, and the other side, so he has to mention the time period required to implement all these activities. So like, take for example, for formulation of a project report, so he may require 6 months, first 6 months. And then defining the objectives and goals of the organization, so he may require 2 months. So like that, he can prepare the table. The one side, in the first column, he can put all the checklist relating to the activities of the business, and the other side, in the remaining column, he can fix the periods, and based on that period, he can complete all the tasks or all the activities. So these type of information, so an entrepreneur must mention in his business plan or the project proposal. So these are all the information you will get in this contents of the business plan. So in this session, we have discussed about the various contents of plan uh, in detail. So these are the two references that I have made for this session. Thank you.